ನನ್ನ ಅಧ್ಯಾತ್ಮ ಬಂಧುಗಳೇ, ಋಷಿಗಳು, ಬ್ರಹ್ಮ ಋಷಿಗಳು, ದೇವ ಋಷಿಗಳು, ಮಹರ್ಷಿಗಳು, ಒಟ್ಟಿಗೆ ಬ್ರಹ್ಮ ತೇಜಸ್ಸು ಅವರು ಮಾಡ್ತಕ್ಕಂಥ ವೇದಾಧ್ಯಯನ, ತಪಸ್ಸು, ಯಜ್ಞ ಎಲ್ಲದರ ಬಗ್ಗೆಯೂ ಕೃಷ್ಣ ಹೇಳಿದ. ಅದರಲ್ಲಿ ಯಾವುದು ವಿಶಿಷ್ಟವಾದದ್ದು ಅಂತ. ಇನ್ನು ಮುಂದೆ ಅವನು ಕ್ಷತ್ರ ತೇಜಸ್ಸಿಗೆ ಬರ್ತಾನೆ. ಕ್ಷಾತ್ರದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುವುದು. ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಂ ನರಾಣಾಂಚ ನರಾಧಿಪಂ ಅಂತಂತ. ಒಂದು ಕ್ಷಾತ್ರದಕ್ಕೆ ಮುಖ್ಯವಾಗಿ 4 ಅಂಗಗಳು. ಒಂದು ಕುದುರೆ, ಚತುರಂಗ ಸೇನೆ ಅಂತ ಹಿಂದೆ ಹೇಳ್ತಿದ್ರು. ಈಗ ಅದೆಲ್ಲವೂ ಅರ್ಥಶೂನ್ಯ, ಅವು ಯಾವ ಯುದ್ಧಕ್ಕೂ ಉಪಯೋಗ ಬೀಳೋದಿಲ್ಲ. ಈಗ ಒಂದು ಕಾಲದಲ್ಲಿ ಯುದ್ಧ ಆಗಬೇಕಿದ್ರೆ ಈ 4 ಮುಖಗಳ ಸೇನೆ ತೀರಾ ಅನಿವಾರ್ಯ. ಒಂದು ಕುದುರೆಗಳು, ಆನೆಗಳು, ಅದರ ನಂತರ ಕಾಲಾಳುಗಳು, ಮತ್ತು ಕಾಲಾಳುಗಳ ಸ್ವಲ್ಪ ದೊಡ್ಡವರು ರಥದಲ್ಲಿ ಕೂತ, ಅಂದರೆ ಅದು ಕುದುರೆ ಗಾಡಿಯಲ್ಲಿ ಕೂಡೋದು, ಕುದುರೆ ಗಾಡಿಯಲ್ಲಿ ಕೂಡೋದು ಅಂತ ಇಷ್ಟೇ ವ್ಯತ್ಯಾಸ. ಅಂತೂ ಇವು ಚತುರಂಗ ಸೇನೆ ಅಂತ. ರಥ, ಗಜ, ತುರಗ, ಪದಾತಿ, ಇವು 4 ಅಂಗಗಳು ಸೇರಿ ಒಂದು ಸೇನೆ ಆಗ್ತಿತ್ತು. ಆ ಸೇನೆಯಲ್ಲಿ ತುಕಡಿಗಳು, ಸಣ್ಣ ತುಕಡಿಯಿಂದ ದೊಡ್ಡ ತುಕಡಿ, ಅತ್ಯಂತ ಸಣ್ಣದಕ್ಕೆ ಪತ್ತಿ ಅಂತ ಹೇಳ್ತಿದ್ರು. ಅತ್ಯಂತ ಸಣ್ಣ ತುಕಡಿ ಅಂದರೆ ಅದಕ್ಕೆ ಒಂದು ರಥ, ಒಂದು ಆನೆ, 3 ಕುದುರೆಗಳು, 5 ಕಾಲಾಳುಗಳು ಇರುವ ಸಣ್ಣ ತುಕಡಿ, ಅದಕ್ಕೆ ಪತ್ತಿ ಅಂತ ಹೆಸರು. ಅದೇ ದೊಡ್ಡದಂದ್ರೆ ಅಕ್ಷೌಹಿಣಿ. ಸಣ್ಣದು ಪತ್ತಿ, ದೊಡ್ಡದು ಅಕ್ಷೌಹಿಣಿ. ಹಾಗೆ ಸೇನೆಗಳನ್ನು ವಿಭಾಗ ಮಾಡ್ತಿದ್ರು ಹಿಂದೆ. ಯಾಕೆಂದರೆ ಪತ್ತಿ ಅಲ್ಲಿಂದ ಅದನ್ನು 3 ಪಟ್ಟು ಬೆಳೆಸಿ ಕೊನೆಗೆ 10 ಪಟ್ಟು ಅನೀಕಿಯಿಂದ 10 ಪಟ್ಟು ಸೇನೆ ಆದರೆ ಅಕ್ಷೌಹಿಣಿ ಅಂತ ಲೆಕ್ಕ ಮಾಡ್ತಾ ಹೋದ. ಈ ಚತುರಂಗ ಸೇನೆಯಲ್ಲಿ ಮುಖ್ಯವಾಗಿರತಕ್ಕಂಥ ಕ್ಷತ್ರಿಯರಿಗೆ ಬೇಕಾಗಿರೋದು ಕುದುರೆ, ಆನೆ ಮತ್ತು ಕಾಲಾಳುಗಳು. ಇವು 3 ಚೇತನಗಳು. ರಥ ಉಂಟು ಬಿಡಿ, ರಥದ ಸಂಗತಿ ಬಿಡಿ, ರಥ ಬಿಟ್ಟರೆ ಅಲ್ಲಿ ಜೀವಂತವಾದಂಥ ಪ್ರಾಣಿಗಳು 3: ಮನುಷ್ಯ ಪ್ರಾಣಿಗಳು, ಕುದುರೆಗಳು ಮತ್ತು ಆನೆಗಳು. ಅದು ಹೇಳ್ತಾನೆ, ಕುದುರೆಗಳಲ್ಲಿ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ ಅಂತ. ಕುದುರೆಗಳಲ್ಲಿ ಬಹಳ ಶ್ರೇಷ್ಠವಾದ ಕುದುರೆ ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ದೇವಲೋಕದ ಕುದುರೆ, ಇಂದ್ರನ ಕುದುರೆ ಉಚ್ಚೈಶ್ರವಸ್ಸು ಅಂತ. ಕೃಷ್ಣ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಆಯಾಮಗಳನ್ನ ಅವನು ಹೇಳುವಾಗ ಹೇಳ್ತಾನೆ. ಹೀಗೆ ಹೇಳಿದರೆ ಮರಗಳಲ್ಲಿ ಅಶ್ವತ್ಥ ಅಂತ ಹೇಳಬೇಕಾಗಿರಲಿಲ್ಲ ಅವನು, ಮತ್ತು ಸಮುದ್ರ ಮಥನ ಕಾಲದಲ್ಲಿ ಬಂದಂಥ ಪಾರಿಜಾತ ಅಂತ ಹೇಳಬೇಕಿತ್ತು. ಕುದುರೆಯನ್ನು ಹೇಳಿದ ಹಾಗೆ ಹೇಳೋಲ್ಲ ಅವನು. ಯಾಕೆಂದರೆ ಅದು ವಾಸ್ತವಿಕವಾಗಿ ಪಾರಿಜಾತ ಅನ್ನುವಂಥದ್ದು ಭೂಲೋಕದಲ್ಲಿ ಇಲ್ಲದೇ ಇದ್ದ ಒಂದು ಅಪೂರ್ವ ವೃಕ್ಷ ಏನೋ ಹೌದು. ಅದನ್ನು ಕೃಷ್ಣ ಸ್ವತಃ ದೇವಲೋಕದಿಂದ ಭೂಮಿಗೆ ತಂದಿದ್ದೂ ಹೌದು. ಆದರೆ ಅವನು ತಂದ ಪಾರಿಜಾತವನ್ನು ಹೇಳುವುದಿಲ್ಲ ಅವನು. ಯಾಕೆಂದರೆ ನಮ್ಮ ಜೀವನಕ್ಕೆ ವಿಶಿಷ್ಟವಾಗಿ ಉಪಯೋಗ ಆಗುವಂಥ ವಸ್ತುವನ್ನು ಅಲ್ಲಿ ಹೇಳಿದವನು. ವೃಕ್ಷಗಳಲ್ಲಿ ಪಾರಿಜಾತ ಅಂತ ಹೇಳಿದರೆ ಏನು ಉಪಯೋಗ ಇಲ್ಲ. ಯಾಕೆ ಗೊತ್ತಾ? ನಾವು ಬಳಸಲಿಕ್ಕೆ ಆಗುವುದಿಲ್ಲ ಅದನ್ನು. ಪಾರಿಜಾತದಲ್ಲಿ ಒಂದು, ಈಗ ನಾವು ಏನು ಪಾರಿಜಾತ ಅಂತ ಹೇಳ್ತೇವೆ ಅದು ಪಾರಿಜಾತ ಅಲ್ಲ, ನಿಜವಾದ ಪಾರಿಜಾತ ಅಲ್ಲ ಅದು. ಅದು ಸುಮ್ಮನೆ ಹೆಂಗಸರಿ ಸಮಾಧಾನಕ್ಕೋಸ್ಕರ ಅದಕ್ಕೆ ಇದು ಪಾರಿಜಾತ ಅಂತ ತೋರಿಸೋದು. ನಾವು ಪಾರಿಜಾತ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡಿದವನು ಒಂದು ಭ್ರಮೆಯಲ್ಲಿ ಅವರು ಖುಷಿ ಪಡಲಿ ಅಂತ. ಅದು ಪಾರಿಜಾತ ಅಲ್ಲ, ಅದು ಒಂದು ಆರ್ಡಿನರಿ ಹೂ. ಅದು ಆಯುರ್ವೇದದ ಪ್ರಕಾರ ಪಾರಿಜಾತದಿಂದ ಕೆಲವು ಔಷಧಗಳನ್ನು ಮಾಡಲಿಕ್ಕೆ ಬರುತ್ತೆ, ಅದರ ಎಲೆಯಿಂದ. ಅದು ಈ ಪಾರಿಜಾತದಿಂದ ಆಗೋಲ್ಲ. ಸೊ ಅದು ಆಯುರ್ವೇದೀಯವಾಗಿ ಔಷಧವಾಗಿಯೂ ಅದು ಪಾರಿಜಾತ ಅಲ್ಲ. ಹೂವಾಗಿಯೂ ಕೃಷ್ಣ ತಂದಂಥ ಪಾರಿಜಾತ ಹೂವಿನ ಕಂಪು ಇಲ್ಲ ಇದರಲ್ಲಿ, ಅದರ ಬಾಳಿಕೆಯೂ ಇಲ್ಲ. ಇದು ಒಂದು ಅರ್ಧ ತಾಸಿನಲ್ಲಿ ಬಾಡಿ ಹೋಗುವಂಥ ಹೂವು. ಅದು ದೇವಲೋಕದ ಪಾರಿಜಾತ, ಬಾಡದ ಹೂವು, ಅದರ ಸುಗಂಧ ಬಹಳ ಅದ್ಭುತವಾದದ್ದು. ಹಾಗಾಗಿ ನಾವು ಪಾರಿಜಾತ ಅಂತ ವೃಕ್ಷಾಣಾಂ ಪಾರಿಜಾತೋಸ್ಮಿ ಅಂದರೆ ಇದೇ ಪಾರಿಜಾತ ಅಂತ ತಿಳ್ಕೊಂಡು ಸುಮ್ಮನೆ ವ್ಯರ್ಥವಾಗತ್ತೆ, ಮನುಷ್ಯರಿಗೆ ಉಪಯೋಗಕ್ಕೆ ಬೀಳೋದಿಲ್ಲ. ಆದರೆ ಅಶ್ವತ್ಥವನ್ನು ವೃಕ್ಷದಲ್ಲಿ ಶ್ರೇಷ್ಠ ಅಂತ ತಿಳ್ಕೊಂಡದ್ರಿಂದ ಇರೋ ಉಪಯೋಗ ಏನು ಅನ್ನೋದು ನಾವು ನಿನ್ನೆ ನೋಡಿದೆವು. ಹಾಗಾಗಿ ಅವನು ಪ್ರತಿಯೊಂದನ್ನು ಹೇಳುವಾಗಲೂ ನಮ್ಮ ಅನುಸಂಧಾನಕ್ಕೆ ಉಪಯೋಗ ಬೀಳುವ ಹಾಗೆ ಹೇಳ್ತಾನೆ. ಹಾಗೆ ಕುದುರೆಗಳಲ್ಲಿ ಬಹಳ ಶ್ರೇಷ್ಠವಾದ ಕುದುರೆ, ಭೂಲೋಕದಲ್ಲಿ ಸಿಗುವ ಕುದುರೆಗಳಲ್ಲಿ ಅದು
ಯಾವುದನ್ನು ಒಂದು ವಿಶಿಷ್ಟ, ಒಂದು ಬಲಿಷ್ಠ ಇರುತ್ತೆ, ಇನ್ನೊಂದು ದುರ್ಬಲ ಇರುತ್ತೆ, ಅದು ಬೇರೆ ವಿಷಯ. ಆದರೆ ವಿಭೂತಿ ಅಂತ ಹೇಳುವಂಥ ಕುದುರೆಗಳು ಯಾವುದಿಲ್ಲ. ಕುದುರೆಗಳಲ್ಲಿ ನಿಜವಾಗಿ ಇವರು ಅದನ್ನು ಹೇಳಿದ ಉಚ್ಚೈಶ್ರವಸಂ, ಸಮುದ್ರ ಮಥನ ಕಾಲದಲ್ಲಿ ಬಂದಿರತಕ್ಕಂಥ ಕುದುರೆಯೇ ನಿಜವಾಗಿ ಕುದುರೆಗಳಲ್ಲಿ ಶ್ರೇಷ್ಠವಾದ ಕುದುರೆ. ಅದಕ್ಕೆ ನೋಡಿ, ಕುದುರೆಗೆ ಒಂದು ಹೆಸರು ಸೈಂಧವ ಅಂತ. ಸಂಸ್ಕೃತದಲ್ಲಿ ಕುದುರೆಗೆ ಹೆಸರು ಸೈಂಧವ ಅಂತ. ಸಿಂಧು ದೇಶದಲ್ಲಿ ಒಳ್ಳೆ ಜಾತಿಗೆ ಕುದುರೆಗಳು ಸಿಗ್ತಿತ್ತು ಅಂತ ಕೆಲವರು ಹೇಳ್ತಾರೆ, ಅದರಿಂದ ಸೈಂಧವ ಅಂತ ಹೆಸರು ಬಂತು ಅಂತ. ನಿಜವಾಗಿ ಸೈಂಧವ ಅಂದರೆ, ಸಿಂಧು ಅಂದರೆ ಸಮುದ್ರ, ಸಮುದ್ರದಲ್ಲಿ ಹುಟ್ಟಿದ್ದು ಅಂತ ಅರ್ಥ ಆ ಶಬ್ದಕ್ಕೆ. ಅಂದರೆ ಉಚ್ಚೈಶ್ರವಸ್ಸೆ. ಸೈಂಧವ ಶಬ್ದದ ನಿಜವಾದ ಅರ್ಥ ಸಮುದ್ರದಲ್ಲಿ ಹುಟ್ಟಿದ್ದು ಅಂತ. ಯಾವ ಕುದುರೆಯೂ ಸಮುದ್ರದಲ್ಲಿ ಹುಟ್ಟೋಲ್ಲ. ಅಷ್ಟು ಉಚ್ಚೈಶ್ರವಸ್ಸು ಬಿಟ್ಟು ಇನ್ಯಾವ ಕುದುರೆಯೂ ಸಮುದ್ರದಲ್ಲಿ ಹುಟ್ಟೋಲ್ಲ. ಆದರೆ ಒಳ್ಳೆಯ ಜಾತಿಯ ಕುದುರೆ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಸೈಂಧವ ಅಂತ. ಅಂದರೆ ಮೂಲಭೂತವಾಗಿ ಸೈಂಧವ ಅನ್ನೋ ಶಬ್ದ ಉಚ್ಚೈಶ್ರವಸ್ಸನ ಹೆಸರು, ಸಮುದ್ರದಲ್ಲಿ ಹುಟ್ಟಿದಂಥ ಉಚ್ಚೈಶ್ರವಸ್ಸು. ಅದರ ನಂತರ ಅದರ ಹಾಗೆ ಆಕಾರ ಇವ ಎಲ್ಲ ಪ್ರಾಣಿಗೂ ಸೈಂಧವ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದರೆ ಅಷ್ಟೇ ಹೊರತು ಮೂಲಭೂತವಾಗಿ ಸೈಂಧವ ಅಂದರೆ ಸಮುದ್ರದಲ್ಲಿ ಹುಟ್ಟಿದ ಕುದುರೆ. ಅದಕ್ಕೆ ಹೇಳಿದ ಕೃಷ್ಣ, ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿಮಾಂ, ಕುದುರೆಗಳಲ್ಲಿ ನನ್ನ ವಿಶೇಷ ವಿಭೂತಿ ಇರುವುದು ಆ ಉಚ್ಚೈಶ್ರವಸ್ಸಿನಲ್ಲಿ. ಆ ಕುದುರೆಯಲ್ಲಿ ನಾನು ಉಚ್ಚೈಶ್ರವಸ್ಸು ಅನ್ನೋ ಹೆಸರಿನಲ್ಲೇ ವಾಸವಾಗಿದ್ದೇನೆ. ಉಚ್ಚೈಶ್ರವಸ್ಸು ಅಂದರೆ ಒಂದು ಅರ್ಥ ನಿಡಿದಾದ ಕಿವಿ ಉಳ್ಳದ್ದು ಅಂತ. ಅದು ಜಾತ್ಯಶ್ವದ ಒಂದು ಲಕ್ಷಣ. ಹಾಗಾಗಿ ನೀವು ಒಂದು ಮಾಡಬಹುದು, ಉಚ್ಚೈಶ್ರವಸ್ಸು ಅಂತಂದರೆ ಭೂಮಿಯಲ್ಲಿರುವ ಕುದುರೆಗಳಲ್ಲಿಯೂ ಕೃಷ್ಣನ ವಿಶೇಷ ಸನ್ನಿಧಾನ ಇರುವ ಕುದುರೆ ಯಾವುದು ಅಂದರೆ ಯಾವುದಕ್ಕೆ ನಿಡಿದಾದ ಕಿವಿ ಇದೆಯೋ ಅದು. ಕುದುರೆಗಳಲ್ಲಿ ಬಹಳ ದೊಡ್ಡ ಲಕ್ಷಣ ಅದು. ಜೋಲು ಕಿವಿ ಇರಬಾರದು, ನಿಡಿದಾದ ಕಿವಿ ಇರಬೇಕು. ಅದು ಬಹಳ ದೊಡ್ಡದಾಗಿ ಎರಡು ಕಿವಿ ನಿಮಗೆ ಮುಖದಲ್ಲಿ ಎದ್ದು ಕಾಣಬೇಕು. ಹೇಗೆ ಆನೆಗಳಿಗೆ ಟಸ್ಕ್, ದಾಡೆ ಮತ್ತು ಆನೆಗಳಿಗೆ ಲಕ್ಷಣವಾದ ಆನೆಗಳಿಗೆ ಇವತ್ತು ಸಾಮಾನ್ಯ ಆನೆಗಳ ವ್ಯತ್ಯಾಸ ಏನು ಗೊತ್ತಾ? ಹೀಗಿರ್ತದೆ, ಅದು ಬೆನ್ನು ಎತ್ತರ, ತಲೆ ಕೆಳಗಿರ್ತದೆ. ಹೀಗೆ ಸಾಮಾನ್ಯ ಆನೆಗಳದ್ದು. ಲಕ್ಷಣವಾದ ಆನೆ ಬೆನ್ನಿಗಿಂತ ತಲೆ ಎತ್ತರದಲ್ಲಿರ್ತದೆ. ಇಲ್ಲದೇ ಇದ್ದರೆ ಹೀಗೆ ಅದು ಸ್ಲೋಪ್, ಬೆನ್ನಿನ ಭಾಗದಲ್ಲಿ ಎತ್ತರ, ತಲೆ ಭಾಗಕ್ಕೂರುವ ಸ್ಲೋಪ್ ಇರುತ್ತೆ. ಸಾಮಾನ್ಯ ಆನೆಗಳು ಅಂಥವು. ತಲೆ ಎತ್ತರವಾಗಿದ್ದರೆ ಅದು ಒಳ್ಳೆಯ ಜಾತಿ ಆನೆ. ಹಾಗೆ ಕಿವಿ ದೊಡ್ಡದಾಗಿ ನೆಟ್ಟಗೆ ನಿಂತಿರತಕ್ಕಂಥ ಅದು ಬೃಹತ್ ಕರ್ಣ, ಅದು ಒಳ್ಳೆಯ ಜಾತಿಯ ಕುದುರೆ. ಅದರಿಂದ ಕುದುರೆಗಳಲ್ಲಿ ನಾವು ಇಲ್ಲಿಯೂ ಯಾವುದು ಉಚ್ಚೈಶ್ರವಸ್ಸೋ ಅದು ಒಳ್ಳೆಯದು. ಅದೇ ಕೃಷ್ಣ ಅದನ್ನು ಹೇಳೋದಲ್ಲ. ಯಾಕೆಂದರೆ ಅದಕ್ಕೆ ಹೇಳಿದ ಕಡೆಗೆ ಉಚ್ಚೈಶ್ರವಸ್ಸು ಒಂದು ಕಿವಿ ನೆಟ್ಟಗಿರುವಂತಹ ದೊಡ್ಡ ಕಿವಿಯ ಕುದುರೆ ಯಾವುದಂತ ಹುಡ್ಕೊಂಡು ಹೋಗಬೇಡಿ ಇಂದ ಅಮೃತೋದ್ಭವಂ ಅಂತ ಹೇಳಿದ. ಅಮೃತ ಸಮುದ್ರದಲ್ಲಿ ಹುಟ್ಟಿದ ಉಚ್ಚೈಶ್ರವಸ್ಸು ನಾನು ಹೇಳ್ತಾ ಇರೋದು ನಿಮ್ಮ ಊರಲ್ಲಿರುವ ಕಿವಿ ನೆಟ್ಟಗಿರುವಂಥದ್ದಲ್ಲ ಅಂತ. ಅದು ಕುದುರೆಗಳಿಗಿಂತಲೂ ಚಾಡಿ ಸುದ್ದಿ ಕೇಳುವಾಗ ಮನುಷ್ಯರ ಕಿವಿ ಬಹಳ ಬೇಗ ನೆಟ್ಟಗಾಗತ್ತೆ. ಅದನ್ನ ಅಂಥ ಉಚ್ಚೈಶ್ರವಸ್ಸುಗಳು ಮನುಷ್ಯರೇ ಜಾಸ್ತಿ ಕುದುರೆಗಳಿಗೆ ಆ ಬುದ್ಧಿ ಇಲ್ಲ, ಚಾಡಿ ತರಳೆ ಬುದ್ಧಿ ಇಲ್ಲ. ಮನುಷ್ಯರಿಗೆ ಇನ್ಯಾರ್ದಾದ್ರೂ ಅವ್ರು ಹಾಗಂತೆ ಇವ್ರು ಹೀಗಂತೆ, ಹೌದಾ, ಕೂಡಲೇ ನೆಟ್ಟಗಾಗೇ ಆಯ್ತು ಕಿವಿ. ಅದಕ್ಕೆ ಅದು ಅಲ್ಲೇ ಅಲ್ಲ, ಈ ಭೂಮಿಯಲ್ಲಿರುವ ಉಚ್ಚೈಶ್ರವಸ್ಸನ್ನು ಹೇಳ್ತಾ ಇರೋದು ನಾನು ಅಮೃತೋದ್ಭವಂ ಅಂತ. ಅಮೃತೋದ್ಭವಂ ಅಂದರೆ ವಿಚಿತ್ರ, ಅಮೃತದಲ್ಲಿ ಹುಟ್ಟಿದ್ದಲ್ಲ. ಕೃಷ್ಣ ಹೇಳ್ತಾನೆ ಅಮೃತೋದ್ಭವ ಅಂತ. ಅಮೃತದಲ್ಲಿ ಹುಟ್ಟಿದ್ದು, ಅಮೃತದ ಹುಟ್ಟಿದ್ದಲ್ಲ, ಅಮೃತದ ಜೊತೆಗೆ ಹುಟ್ಟಿದ್ದು. ಅಮೃತೇನ ಸಹ ಉದ್ಭವ, ಅಮೃತದ ಜೊತೆಗೆ ಹುಟ್ಟಿದ್ದು. ಮತ್ತೆ ಅಮೃತ ಅಂದರೆ ಅಮೃತದ ಸೃಷ್ಟಿಗೆ ಕಾರಣವಾಗಿರತಕ್ಕ ಸಮುದ್ರ, ಅದರಲ್ಲಿ ಹುಟ್ಟಿದ್ದು. ಹೀಗೆ ಅಮೃತೋದ್ಭವ ಅನ್ನೋದಕ್ಕೆ ಎರಡು ಅರ್ಥ. ಅಮೃತಕ್ಕೆ ಕಾರಣವಾದಂಥ ಕಡಲನ್ನು ಅಮೃತ ಅಂತ, ಕಾರ್ಯಕಾರಣಯೋ ಒಂದು ರೀತಿಯಿಂದ ಅಭೇದೋಪದೇಶ. ಅಮೃತದ ಉತ್ಪತ್ತಿಗೆ ಕಾರಣವಾದ ಅಮೃತ, ಅಮೃತ ಅಂದರೆ ನೀರು ಅಂತ ಅರ್ಥ. ಕಡಲು ಅದು ಅಮೃತ ಉದಧಿ ಅಂತ ಹೇಳ್ತೇವಲ್ಲ, ಅಮೃತ ಅಂದರೆ ನೀರು ಅಂತ ಅರ್ಥ. ಅಮೃತ ಅಂದರೆ ಸುಧಾ, ನೆಕ್ಟರ್ ಅನ್ನುವುದು ಅರ್ಥ. ಹಾಗಾಗಿ ಅಮೃತದ ಉತ್ಪತ್ತಿಗೆ ಕಾರಣವಾದ ಅಮೃತ ಉಂಟಲ್ಲ, ಆ ಅಮೃತ ಉದಧಿ, ಆ ನೀರಿನ ಒಂದು ಜಲಾಶಯ, ಅದರಲ್ಲಿ ಹುಟ್ಟಿದ್ದು ಮತ್ತು ಅಮೃತದ ಜತೆಗೆ ಹುಟ್ಟಿದ್ದು. ಅಮೃತೇನ ಸಹ ಉದ್ಭವತಿ. ಅಂಥ ಕೃಷ್ಣನಿಗೂ ಉಚ್ಚೈಶ್ರವಾಹ ಅಂತ ಹೆಸರು. ಯಾಕೆ ಅಂದರೆ ಶ್ರವಸ್ಸು ಅಂದರೆ ಸಂಸ್ಕೃತದಲ್ಲಿ ಕೀರ್ತಿ ಅಂತ ಅರ್ಥ. ಶ್ರವಸ್ಸು ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ. ಶ್ರವಸ್ಸು ಅಂದರೆ ಸಂಸ್ಕೃತದಲ್ಲಿ ಕರ್ಮ ಅಂತ ಅರ್ಥ. ಉಚ್ಚೈಶ್ರವಸ್ಸು ಅಂದರೆ ಬೃಹತ್ ಕೀರ್ತಿ, ಮಹಾಕೀರ್ತಿ, ಜಗತ್ತಿನಲ್ಲಿ ಎಲ್ಲೆಡೆ ಹಬ್ಬಿದ ಪ್ರಖ್ಯಾತವಾಗಿರತಕ್ಕಂಥ ಕೀರ್ತಿಶಾಲಿಯಾದವನು ಅಂತ. ದೇವರಲ್ಲದೆ ಇನ್ಯಾರು? ಆಮೇಲೆ ಉಚ್ಚೈಶ್ರವಾಹ, ಶ್ರವಸ್ಸು ಅಂದರೆ ಶ್ರವಣದಿಂದ ಬಂದಿರತಕ್ಕಂಥ ಜ್ಞಾನ. ಉಚ್ಚೈಶ್ರವಾಹ
ಎಲ್ಲ ಜ್ಞಾನಗಳಿಗಿಂತ ದೊಡ್ಡ ಜ್ಞಾನ ಆಮ್ನಿಷಿಯಂಟ್ ಆಗಿರತಕ್ಕ ಭಗವಂತನದು ಇನ್ಯಾರು. ಶ್ರವಸ್ಸು ಅಂದರೆ ಕರ್ಮ, ಉಚ್ಚೈಶ್ರವಾಹ ಅಂದರೆ ಮಹಾಕರ್ಮ, ಮಹಾಕೃತು, ಮಹಾಯಜ್ವ, ಮಹಾಕರ್ಮ, ಇದೆಲ್ಲ ದೇವರ ಹೆಸರು. ಹೀಗೆ ನಾನು ಮಹಾಕರ್ಮವನ್ನು ಮಾಡುವವನಾಗಿ, ಮಹಾಜ್ಞಾನಿಯಾಗಿ, ಮಹಾಕೀರ್ತಿಶಾಲಿಯಾಗಿ ಉಚ್ಚೈಶ್ರವಸ್ಸು ಅಂತ ಹೆಸರು ನನ್ನ ಹೆಸರು. ಜನರು ಕುದುರೆಗೂ ಹೇಳ್ತಾರೆ, ಮುಖ್ಯವಾದ ಅರ್ಥವನ್ನು ಬಿಟ್ಟು ಅಮುಖ್ಯ ಅರ್ಥ ಹೇಳೋದೇ ಚಾಳಿ ಜನರದ್ದು. ಅದರಿಂದ ನನ್ನನ್ನು ಉಚ್ಚೈಶ್ರವಾಹ ಅನ್ನೋ ಶಬ್ದದ ನಿಜವಾದ ಅರ್ಥ ಇರೋದು ನನ್ನನ್ನು ಹೇಳೋದು, ಹೇಳಿ ಕಡೆ ಕುದುರೆಯನ್ನು ಉಚ್ಚೈಶ್ರವಾಹ ಅಂತ. ಅದು ನಮ್ಮ ಬುದ್ಧಿ ನೋಡಿ. ಅದಕ್ಕೆ ನಾನು ಇದಕ್ಕಿಂತಲೂ ಒಳ್ಳೆಯ ಒಂದು ಉದಾಹರಣೆ ಇದೆ. ಮನುಷ್ಯನ ಒಳ್ಳೆಯ ಶಬ್ದವನ್ನು ಕೆಟ್ಟ ಅರ್ಥದಲ್ಲಿ ಬಳಸುವಂಥ ಒಂದು ಚಾಳಿ ಮನುಷ್ಯ ಜಾಯಮಾನ. ಅದು ಮಂಡೂಕ ಅಂತ ಶಬ್ದ, ಶುನಕ ಅಂತ ಶಬ್ದ. ಶುನಕ ನಮಗೇನು ಶುನಕ ಅಂದರೆ ನಾಯಿ, ಮಂಡೂಕ ಅಂದರೆ ಕಪ್ಪೆ. ಅದು ಎಷ್ಟು ಒಳ್ಳೆಯ ಶಬ್ದ ಗೊತ್ತಾ. ಶುನಕ ಅಂದರೆ ಜ್ಞಾನಿ ಅಂತ ಅರ್ಥ, ವಾಯುದೇವರು ಅಂತ ಅರ್ಥ. ಆದರೆ ನಮಗೆ ಶುನಕ ಅಂತ ಕೇಳಿದಾಗ ವಾಯುದೇವರು ಅನ್ನೋ ಅರ್ಥ ಬರೋದಿಲ್ಲ, ಜ್ಞಾನಿ ಅಂತ ಅರ್ಥ ತಲೆಗೆ ಬರೋದಿಲ್ಲ. ಮತ್ತು ನಾಯಿ ಕೂಡಲೇ ತಲೆಗೆ ಬರುತ್ತೆ. ನಮ್ಮ ತಲೆಯೊಳಗೆ ತುಂಬಿರೋದು ನಾಯಿಗಳೇ ಹೊರತು ವಾಯುದೇವರು ಜ್ಞಾನ ಅಲ್ಲ. ಹಾಗೆ ಮಂಡೂಕ ಅಂತಂದ್ರೆ ಹಿಂದಿನ ಕಾಲದ ಋಷಿಗಳು ನೋಡಿ ಮಕ್ಕಳಿಗೆ ಶುನಕ ಮಂಡೂಕ ಅಂತ ಹೆಸರಿಡ್ತಿದ್ರು. ಯಾಕೆಂದ್ರೆ ಅವ್ರಿಗೆ ಒಳ್ಳೆ ಅರ್ಥ ಹೊಳಿತಿತ್ತು, ನಮ್ಗೆ ಕೆಟ್ಟ ಅರ್ಥ ಹೊಳೆಯೋದು. ಮಂಡೂಕ ಅಂದರೆ ಮಂಡ ಅಂದರೆ ಮಂಡನ, ಊಕ ಅಂದರೆ ರಕ್ಷಣೆ. ಯಾವುದು ನಮ್ಮ ಬದುಕಿಗೆ ಮಂಡ ಅಂದರೆ ಆರ್ನಮೆಂಟ್, ಅಲಂಕಾರ, ಯಾವುದು ಜ್ಞಾನ, ಜ್ಞಾನವೇ ಮಂಡ. ಅದರಿಂದ ಊಕ ಅಂದರೆ ರಕ್ಷಣೆ. ಜ್ಞಾನದ ಬಲದಿಂದ ಸುರಕ್ಷಿತನಾಗಿರುವವ ಮಂಡೂಕ. ಕಪ್ಪೆಯ ಆದ್ರೆ ನಮಗೆ ಅರ್ಥ ಆಗೋದು ಕಪ್ಪೆ, ಮಂಡೂಕ ಅಂದರೆ ಕಪ್ಪೆ. ಈ ನಿಜವಾದ ಅರ್ಥ ಹಿಂದಿನ ಋಷಿಗಳಿಗೆ ಗೊತ್ತಿತ್ತು. ಹಾಗಾಗಿ ಅವರು ಋಷಿಗಳು ಮಕ್ಕಳಿಗೆ ಶುನಕ, ಶೌನಕ, ಮಂಡೂಕ, ಮಾಂಡೂಕೇಯ ಇವೆಲ್ಲ ಋಷಿಗಳು, ವೇದಕಾಲದ ಋಷಿಗಳು ತಮ್ಮ ಮಕ್ಕಳಿಗೆ ಹೆಸರಿಡ್ತಿದ್ರು. ಅವರಿಗೆ ಅದರಿಂದ ಒಳ್ಳೆಯ ಅರ್ಥ. ಯಾಕೆಂದರೆ ಮೂಲತಃ ಎಲ್ಲ ಹೆಸರು ದೇವರ ಹೆಸರು. ಅದರ ಒಳ್ಳೆಯ ಮುಖವನ್ನು ತಗೊಂಡು ಇದು ನೋಡಿ, ಸಂಸ್ಕೃತ ಭಾಷೆಗೆ ಮತ್ತು ನಮ್ಮ ವ್ಯವಹಾರದಲ್ಲಿ ನಾವು ಬಳಸುವಂಥ ಒಂದು ರೀತಿಗೆ ಇರತಕ್ಕ ವ್ಯತ್ಯಾಸ. ಸಂಸ್ಕೃತದಲ್ಲಿ ಕೆಟ್ಟ ಅರ್ಥದಲ್ಲಿರುವ ಶಬ್ದವನ್ನು ಕೂಡ ಒಳ್ಳೆಯ ಅರ್ಥದಲ್ಲಿ ಇದೆ. ಶುನಕ ಅನ್ನೋಕ್ಕೆ ನಾಯಿ ಅಂತ ಅರ್ಥ ಇದೆ, ಸಂಸ್ಕೃತದಲ್ಲಿಯೂ ಇದೆ. ಅದು ಬರೀ ನಮ್ಮ ಆಡು ಮಾತ್ರದಿಂದ ಬಂದ ಅರ್ಥ ಅಲ್ಲ. ಮಂಡೂಕ ಅಂತ ಕಪ್ಪೆ ಅನ್ನೋದು ನೀವು ಡಿಕ್ಷನರಿ ತೆಗೆದರೆ ಕಪ್ಪೆ ಅಂತೂ ಅರ್ಥ ಇದೆ. ಆದರೆ ಋಷಿಗಳು ಅದರ ಒಳ್ಳೆಯ ಅರ್ಥವನ್ನು ತಗೊಂಡು, ಯಾಕೆಂದರೆ ಮೂಲತಃ ಈಗ ಹರಿ ಅಂತ ಅನ್ನೋ ಶಬ್ದ, ಮಂಡೂಕ ಶಬ್ದ ಹಾಗೆ. ಹರಿ ಅಂದರೆ ಏನು? ಹರಿ ಅಂದರೆ ವಿಷ್ಣು ಅಷ್ಟೇ ಅಲ್ಲ. ಹರಿ ಅನ್ನೋದು ಕಪ್ಪೆ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಮಂಡೂಕದ ಹಾಗೆ ಅದು. ಹರಿ ಅಂದರೆ ಕಪ್ಪೆಯೂ ಹೌದು, ವಿಷ್ಣು ಹೌದು. ಮಂಡೂಕ ಅಂದರೆ ಕಪ್ಪೆಯೂ ಹೌದು, ವಿಷ್ಣು ಹೌದು. ಕೆಲವು ನಾವು ವಿಷ್ಣುವಿನಲ್ಲೇನೋ ಉಳಿಸಿಕೊಂಡಿದ್ದೇವೆ, ಇದು ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಋಷಿಗಳು ಎಲ್ಲ ಹೆಸರು ಮೂಲತಃ ದೇವರ ಹೆಸರು. ಅದನ್ನು ಕೆಟ್ಟ ಅರ್ಥದಲ್ಲಿ ಬಳಸಿ ಆ ಹೆಸರನ್ನು ಹಾಳು ಮಾಡಬಾರ್ದು, ಒಳ್ಳೆಯ ಅರ್ಥದಲ್ಲಿ ಬಳಸುವಂಥ. ಮಂಡೂಕ ಅಂತ ಮಕ್ಕಳೇ ಹೆಸರಿಡ್ತಿದ್ರು, ಶುನಕ ಅಂತ ಮಕ್ಕಳೇ ಹೆಸರಿಡ್ತಿದ್ರು, ಶೌನಕ ಅಂತ ಮಕ್ಕಳೇ ಹೆಸರು, ಮಾಂಡೂಕೇಯ ಎಲ್ಲ ಮಕ್ಕಳೇ ಹೆಸರಿಡ್ತಿದ್ರು. ಹೀಗೆ ಒಂದು ಶಬ್ದವನ್ನು, ಕೆಟ್ಟ ಅರ್ಥದಲ್ಲಿದ್ದ ಶಬ್ದವನ್ನು ಒಳ್ಳೆಯ ಅರ್ಥದಲ್ಲಿ ಬಳಸುವಂಥದ್ದು ಸಂಸ್ಕೃತ ಭಾಷೆ ಬೆಳೆದು ಬಂದ ಬಗೆ. ತುಂಬ ಇಂಥ ಪ್ರಯೋಗಗಳಿದೆ ಸಂಸ್ಕೃತದಲ್ಲಿ. ನಾವು ಅದನ್ನು ಒಳ್ಳೆಯ ಅರ್ಥದಲ್ಲಿಯೇ ಬಳಸೋದು, ಕೆಟ್ಟ ಅರ್ಥದಲ್ಲಿ ಬಳಸುವುದೇ ಇಲ್ಲ. ಇವಾಗ ದೇವರನ್ನು ಭಗವಂತ ಅಂತ ಹೇಳ್ತೀವಿ, ಅದರ ಕೆಟ್ಟ ಅರ್ಥ ಏನು ಗೊತ್ತುಂಟ? ಹೆಣ್ಮರುಳ ಅಂತ, ಹೆಣ್ಪೆಕ್ಕಡು ಅಂತ ಭಗವಾನ್ ಅಂದರೆ. ಯಾರೂ ಆ ಅರ್ಥದಲ್ಲಿ ಬಳಸುವುದಿಲ್ಲ ಸಂಸ್ಕೃತದಲ್ಲಿ. ಆದರೆ ಆ ಅರ್ಥದಲ್ಲಿ ಬಳಸುವುದೇ ಇಲ್ಲ, ಆ ಶಬ್ದದ ವಾಚ್ಯಾರ್ಥ ಅದು. ಹೆಣ್ಣಿನ ಹಿಂದೆ ಜೊಲ್ಲು ಸುರಿಸಿಕೊಂಡು ಹೋಗುವ ಅಂತ ಆ ಅರ್ಥದಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಬಳಸುವುದೇ ಇಲ್ಲ. ಭಗವಾನ್ ಅಂದರೆ ಮಹಾತ್ಮ, ದೊಡ್ಡವ, ಭಾಗ್ಯಶಾಲಿ. ಹೀಗೆ ಒಂದು ಶಬ್ದವನ್ನು ಕೆಟ್ಟ ಅರ್ಥದಿಂದ ತೆಗೆದು ಅದಕ್ಕೆ ತುಂಬ ಎತ್ತರದ ಅರ್ಥ ಕೊಟ್ಬಿಡ್ತೀವಿ. ನಾವು ಬಳಕೆ ಮಾಡ್ತಾ ಮಾಡ್ತಾ ಒಳ್ಳೆಯ ಅರ್ಥದ ಶಬ್ದಕ್ಕೂ ಕೆಟ್ಟ ಅರ್ಥವನ್ನು ತರ್ತೇವೆ. ಅದು ನಮ್ಮ ಬಳಕೆಯ ದೋಷ. ಅದೇ ಥರ ಉಚ್ಚೈಶ್ರವಸ್ಸು ಅಂತಂದರೆ ಹಿರಿದಾದ ಕೀರ್ತಿ ಇರತಕ್ಕಂಥ ಭಗವಂತ. ಅವನು ಅಮೃತೋದ್ಭವ.
ಯಾಕೆಂದರೆ ಅಮೃತ ಸಮುದ್ರದಿಂದಲೇ ಮೇಲೆ ಬಂದವ, ಅಮೃತವನ್ನು ಹಿಡ್ಕೊಂಡು ಮೇಲೆ ಬಂದವ, ಅಮೃತದ ಜೊತೆಗೆ ಬಂದವ. ಕುದುರೆಗಿಂತ ಮುಖ್ಯ ಅವನು ಅಮೃತ ಹಿಡ್ಕೊಂಡು ಬಂದವನೇ ಧನ್ವಂತರಿ. ನಾನು ಅಮೃತ ಹಿಡ್ಕೊಂಡು ಬಂದವಪ್ಪ, ನಾನೇ ಉಚ್ಚೈಶ್ರವಸ್ಸು, ಅಮೃತವನ್ನು ತಂದು ದೇವತೆಗಳಿಗೆ ಕೊಟ್ಟ ಕೀರ್ತಿ ನನ್ನದು. ಅದು ಬಿಟ್ಟು ಕುದುರೆ ಹೇಳ್ತಾರಲ್ಲಪ್ಪ, ಉಚ್ಚೈಶ್ರವಸಮ ಶ್ವಾನಾಂ ವಿದ್ಧಿ ಮಾಂ ಅಮೃತೋದ್ಭವಂ. ಆದರೆ ಕುದುರೆಯಲ್ಲಿಯೂ ಅದಕ್ಕೆ ಉಚ್ಚೈಶ್ರವಸ್ಸು ಅಂತ ಹೆಸರು. ಯಾಕೆಂದರೆ ಉಚ್ಚೈಶ್ರವಸ್ ಶಬ್ದ ವಾಚ್ಯನಾಗಿ ನಾನು ಸನ್ನಿಹಿತನಾಗಿದ್ದೇನೆ ಆ ಕುದುರೆಯಲ್ಲಿ, ಅದು ಶ್ರೇಷ್ಠ. ಅದರಿಂದ ಆ ತಳಿಯಲ್ಲಿ ಬಂದ ಕುದುರೆಗಳು ಉಚ್ಚೈಶ್ರವಸ್ಸಿನ ಪರಂಪರೆಯಿಂದ ಬಂದಂತಹ ಕುದುರೆಗಳಿಗೆ ಒಂದು ವಿಶಿಷ್ಟ ಗುಣ ಬಂತು. ಏನು ವಿಶಿಷ್ಟವಾದ ಗುಣ? ಮನುಷ್ಯನಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ಗುಣ ಏನು ಅಂದರೆ ಕೃತಜ್ಞತೆ, ಗ್ರ್ಯಾಟಿಟ್ಯೂಡ್, ಗ್ರೇಟ್ಫುಲ್ನೆಸ್. ಅದು ಮನುಷ್ಯರಲ್ಲಿ ಇಲ್ಲ. ಮನುಷ್ಯರು ಉಪಕಾರ ಮಾಡಿದವರಿಗೇ ಮೋಸ ಮಾಡ್ತಾರೆ ಮನುಷ್ಯ. ಯಾಕಂದರೆ ಸುಲಭದಲ್ಲಿ ಸಿಗೋರು ಅವರೇ. ಈ ವ್ಯಾಪಾರಿಗಳಿಗೆ ಸುಲಭದಲ್ಲಿ ಸಿಗೋರು ನಿತ್ಯದ ವ್ಯಾಪಾರ ಮಾಡೋರು. ಹಾಗೆ ಅವರಿಗೆ ಖಾಯಂ ವ್ಯಾಪಾರಿಗಳಿದ್ದಾರಲ್ಲ, ಅಪರೂಪಕ್ಕೆ ಬರುವವರು 10 ಅಂಗಡಿಯಲ್ಲಿ ಕ್ರಯ ವಿಚಾರಿಸ್ಕೊಂಡು ಬರ್ತಾರೆ. ಇವನಿಗೆ ಟೊಪ್ಪಿ ಹಾಕ್ಲಿಕ್ಕೆ ಆಗೋದಿಲ್ಲ, ಹೌದಾ, ಅಲ್ಲಿ 10 ಪೈಸೆ ಕಮ್ಮಿ ಉಂಟು, ಆಚೆ ಅಂಗಡಿ ಹೋಗ್ತಾನೆ. ಈ ಖಾಯಂ ವ್ಯಾಪಾರ ಮಾಡೋರಿದಲ್ಲ, ನಾವು ಖಾಯಂ ಗಿರಾಕಿಗಳು. ಏನಿದ್ರು ನಮಗೆ ಅವರು ಮೋಸ ಮಾಡೋಲ್ಲಪ್ಪ ಅಂತ ನಂಬಿಕೆಯಿಂದ ಟೊಪ್ಪಿ ಹಾಕಿಸ್ಕೊಳ್ಳಿಕ್ಕೆ ಸಿದ್ಧರಾಗಿ ಹೋಗೋರು ಖಾಯಂ ಗಿರಾಕಿಗಳು. ಒಂದು ಅಂಗಡಿ ಇದು. ಅಲ್ಲಿ ಹೋದ ತಕ್ಷಣ ಅವರು, ಸ್ವಾಮಿ ಒಂದು ಒಳ್ಳೆ ಮಾಲು, ಅದು ಯಾರು ಕೊಂಡೋಗದೆ ಅದು ಉಳಿದಿರುತ್ತೆ ಒಂದು ಮಾಲು, ಅದು ಖಾಯಂ ಗಿರಾಕಿಗಳಿಗೆ ಕೊಟ್ಟು ಒಂದು ಒಳ್ಳೆ ಮಾಲು ಬಂದಿದೆ, ಅದು ನಿಮಗೋಸ್ಕರ ತೆಗೆದಿಟ್ಟಿದ್ದಾರೆ ಅಂತ ಬೇರೆ ಅಂಗಡಿಗಳಿಗಿಂತ 2 ರೂಪಾಯಿ ಜಾಸ್ತಿ ಆಗಿ, ನಿಮಗೆ ಏನಂದರೆ ನೋಡಿ ನಮ್ಮ ಖಾಯಂ ಗಿರಾಕಿಗಳಾದ್ರಿಂದ ನಮಗೆ ಸ್ಪೆಷಲ್ ಮಾಲ್ ಕೊಟ್ಟರು. ಸ್ಪೆಷಲ್ ಮಾಲ್ ಅಂದರೆ ಅದು ಇನ್ಫೀರಿಯರ್ ಕ್ವಾಲಿಟಿ ಮಾಲ್. ಅಷ್ಟು ಇನ್ಫೀರಿಯರ್ ಕ್ವಾಲಿಟಿ ಬೇರೆ ಅಂಗಡಿಯಲ್ಲಿ ಅಷ್ಟು ದುಬಾರಿ ಬೆಲೆಗೆ ಸಿಗೋಲ್ಲ, ಅಷ್ಟೇ ಸ್ಪೆಷಾಲಿಟಿ. ಕೆಟ್ಟ ಮಾಲು ಹೆಚ್ಚು ಬೆಲೆಗೆ ಕೊಡೋದು. ಇದನ್ನು ಯಾರಿಗೆ ಮಾಡಬೇಕು ಅಂದರೆ ಪರಿಚಯ ಇದ್ದವರಿಗೆ ಮಾಡುವಂಥ ಅರ್ಥಶಾಸ್ತ್ರ ಇದು, ಇಕನಾಮಿಕ್ಸ್. ಯಾಕೆಂದರೆ ಹೊಸಬರಿಗೆ ನೀವು ಮಾಡಿದ್ರೆ ಇನ್ನೊಂದ್ಸತಿ ಅಂಗಡಿ ಬರೋಲ್ಲ. ಈ ಖಾಯಂನವ ನೀವು ಏನು ಮಾಡಿದ್ರು ಬರ್ತಾನೆ, ಯಾಕಂದ್ರೆ ಬೆಸ್ಟ್ ಬಿದ್ದಾಗಿದೆ. ನೀವು ಟೊಪ್ಪಿ ಹಾಕಲಿಕ್ಕೆ ಒಳ್ಳೆಯ ಗಿರಾಕಿ ಅಂದರೆ ನಿನ್ನ ಪರ್ಮನೆಂಟ್ ಗಿರಾಕಿಗಳು, ನಿಮ್ಮ ಸ್ನೇಹಿತರಿಗೆ ಟೊಪ್ಪಿ ಹಾಕು. ಹಾಗೆ ಮನುಷ್ಯ ಯಾರು ನಂಬಿ ಬರ್ತಾರೆ ಅವರಿಗೆ ಟೊಪ್ಪಿ ಹಾಕೋದು ಸುಲಭ, ನಮ್ಮದೇ ಇದ್ದವ್ರು ಟೊಪ್ಪಿ ಹಾಕೋದು. ಆದ್ದರಿಂದ ಯಾರು ನಮ್ಮ ಉಪಕಾರ ಮಾಡಿದ್ದಾರೆ ನಂಬ್ತಾರೆ ಅವರಿಗೆ ಟೊಪ್ಪಿ ಹಾಕೋದೇ ಸೇಫ್ ಆದಂಥ ಬದುಕುವ ದಾರಿ ಅಂತ ಮನುಷ್ಯ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಆದರೆ ಪಾಪ ಈ ಸಂಗತಿ ಇನ್ನೂ ಪ್ರಾಣಿಗಳಿಗೆ ಗೊತ್ತಿಲ್ಲ, ಕುದುರೆಗೆ ಗೊತ್ತೇ ಇಲ್ಲ. ನೋಡಿ, ಕುದುರೆ ಅನ್ನೋದು ಯಾಕೆ ಯುದ್ಧದಲ್ಲಿ ಬಳಸ್ತಾರೆ ಅಂದರೆ ಅಷ್ಟು ಫೇತ್ಫುಲ್. ಅದು ಯುದ್ಧದಲ್ಲಿ ಪ್ರಾಮಾಣಿಕತೆ ಮುಖ್ಯ. ಸೈನಿಕರು ಈ ಕಡೆಗೆ ಬಂದು ಆ ಕಡೆ ಹೆಲ್ಪ್ ಮಾಡಿದ್ದಾರೆ, ನಂಬಲಿಕ್ಕೆ ಬರೋದಿಲ್ಲ. ಈ ಕಡೆಯಿಂದ ಯುದ್ಧಕ್ಕೆ ಹೋಗೋದು ಆಯ್ತಲ್ಲ. ಭೀಷ್ಮಾಚಾರ್ಯ ಮಾಡಿದ್ದೇನು? ಭೀಷ್ಮಾಚಾರ್ಯ ಮನಃಪೂರ್ವಕವಾಗಿ ಅವರಿಗೊಂದು ಪ್ರಾಮಾಣಿಕತೆ ಇತ್ತು, ದೈಹಿಕವಾಗಿ ಆ ಕಡೆ ಹೋಗಲಿಲ್ಲ. ಆದರೆ ಬೆಳಗಾತ ಬರುವಾಗ ದೇವರ ಹತ್ರ, ಓ ದೇವರೇ ಪಾಂಡವರಿಗೆ ಜಯ ಕೊಡು. ಅರೆ, ಈ ದೇವರು ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಬರೋ ದೇವರು, ಓ ದೇವರೇ ಪಾಂಡವರಿಗೆ ಜಯ ಕೊಡು. ನಾನು ಸೇನಾಪತಿ ಆಗಿದ್ದರೂ ಕೂಡ ಅನ್ಯಾಯದ ಪಕ್ಷಕ್ಕೆ ಸೇರಿಕೊಂಡಿದ್ದೇನೆ, ನ್ಯಾಯದ ಪಕ್ಷಕ್ಕೆ ಜಯ ಕೊಡು. ಹೀಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಬರುತ್ತಿತ್ತು. ಆದರೆ ಕುದುರೆ ಖಂಡಿತ ಪಾಂಡವರ ಕಡೆಯ ಕುದುರೆ ಕೌರವರಿಗೆ ಜಯ ಆಗಲಿ ಅಂತಾಗಲಿ, ಕೌರವರ ಕಡೆಯ ಕುದುರೆ ಪಾಂಡವರಿಗೆ ಜಯ ಆಗಲಿ ಅಂತ ಕನಸಿನಲ್ಲಿಯೂ ಯೋಚಿಸುವುದಿಲ್ಲ. ಅದಕ್ಕೆ ಏನು ಅಂದರೆ ತನ್ನ ಸ್ವಾಮಿನಿಷ್ಠೆ. ಈ ಫೇತ್ಫುಲ್ನೆಸ್ ಅನ್ನೋದು ಕುದುರೆಯಲ್ಲಿ ಇರೋದ್ರಿಂದ, ಮತ್ತು ಒಬ್ಬ ಯಜಮಾನ ಗಾಯಗೊಂಡರೆ ಅದು ಮೈಯಲ್ಲೇ ಗಾಯ ಆಗಿ ನೆತ್ತರು ಸುರಿತಾ ಇದ್ರು ಯಜಮಾನನನ್ನು ಶಿಬಿರಕ್ಕೊಂಡು ಹೋಗಿ ಪ್ರೊಟೆಕ್ಟ್ ಮಾಡದೆ ತಾನು ಬೀಳೋದಿಲ್ಲ, ಆಮೇಲೆ ಕುಸಿದು ಬೀಳ್ಬಹುದು. ಇಷ್ಟು ಸ್ವಾಮಿನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರುವುದು. ಅದಕ್ಕೋಸ್ಕರ ಕೃಷ್ಣ ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡೋದು. ಅದಕ್ಕೋಸ್ಕರ ಯುದ್ಧದಲ್ಲಿ ಕುದುರೆಗಳನ್ನು ಬಳಸ್ತಿದ್ರು. ಕುದುರೆಗಳ ವೈಶಿಷ್ಟ್ಯ ಇದು. ಬೇರೆ ಪ್ರಾಣಿಗಳಲ್ಲಿಲ್ಲದಂಥ ಈ ಕೃತಜ್ಞತೆಯನ್ನು ನಾನು ಕುದುರೆಗಳಲ್ಲಿ ನಾನೇ ಕೂತು ಅಭಿವ್ಯಕ್ತ ಮಾಡಿದೆಪ್ಪ. ಅದರಲ್ಲಿ ಹೈಯೆಸ್ಟ್ ಪ್ರಾಣಿ ಎಂದರೆ ಕುದುರೆಗಳಲ್ಲಿ ಶ್ರೇಷ್ಠವಾದದ್ದು. ಅಮೃತ ಸಮುದ್ರದಲ್ಲಿ ಅಮೃತ ಮಥನ ಕಾಲದಲ್ಲಿ ಅಮೃತದ ಜೊತೆಗೆ ಮೂಡಿ ಬಂದ. ಅಮೃತದ ಜೊತೆಗೆ ಅಂದರೆ ಅಮೃತ ತಂದ ನನ್ನ ಜೊತೆಗೆ ಮೂಡಿ ಬಂದ. ನಾನು ಅಮೃತೋದ್ಭವ. ನಾನು ಧನ್ವಂತರಿ ಬರೋ ಮುಂಚೆ ಕುದುರೆ ಬಂತು, ಕುದುರೆ ಬಂದ ಮೇಲೆ ನಾನು ಬಂದದ್ದು. ಹಾಗಾಗಿ ನನ್ನ ಜೊತೆಗೆ ಮೂಡಿ ಬಂದ. ಧನ್ವಂತರಿಯ ಕಸಿನ್ ಬ್ರದರ್ ಅಂತ ಹೇಳ್ತಾರಲ್ಲ, ಹಾಗೆ ಒಂಥರ ಬ್ರದರ್ಹುಡ್. ನನ್ನ ಜೊತೆಗೆ ಮೂಡಿ ಬಂದಂಥ ಕುದುರೆ ನಾನು. ಹಾಗೆ ಉಚ್ಚೈಶ್ರವ ಸಮ ಶ್ವಾನಾಂ ವಿದ್ಧಿ ಮಾಂ ಅಮೃತೋಪಮಂ ಅಮೃತೋದ್ಭವಂ. ಎರಡನೇ ಪ್ರಾಣಿ ಆನೆ. ಯುದ್ಧದಲ್ಲಿ ಬಳಸ್ತಾ ಇದ್ದದ್ದು ಆನೆಯನ್ನು 2 ಕಾರಣಗಳಿಗೋಸ್ಕರ. ಕುದುರೆಯಂತೆಯೇ ಆನೆಯು ಅತ್ಯಂತ ಕೃತಜ್ಞವಾದ ಪ್ರಾಣಿ. ಅದು ತನ್ನನ್ನು ಸಾಕುವ ದನಿಯನ್ನ ಎಂದೂ ದನಿಗೆ ದ್ರೋಹ ಮಾಡುವುದಿಲ್ಲ. ಎರಡನೇದ್ದು, ಆನೆಯಂಥ ಬಲಿಷ್ಠ, ಯುದ್ಧದಲ್ಲಿ ಬೇಕಾಗುವುದು ಬಲ. ಆನೆಯಂತಹ ಬಲಿಷ್ಠವಾದಂಥ ಇನ್ನೊಂದು ಪ್ರಾಣಿ ನಮಗೆ ಪ್ರಪಂಚದಲ್ಲಿ ಯುದ್ಧಕ್ಕೆ ಬಳಸಲು ಸಿಗುವಂಥ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಾಣಿ.
ಅಷ್ಟು ಬಲ ಇದ್ದು ಕೂಡ ತನ್ನ ಬಲದ ಸರ್ವಸ್ವವನ್ನು ತನ್ನ ಯಜಮಾನನಿಗೋಸ್ಕರ ಧಾರೆ ಎರೆಯುವ ಪ್ರಾಣಿ, ಸ್ವಾರ್ಥ ಇಲ್ಲ. ಮೂರನೇದು ಯುದ್ಧ ಬಳಸುವ ಕಾರಣ ಏನು ಅಂದರೆ, ಆನೆಗೆ ಒಂದು ದೌರ್ಬಲ್ಯ ಇದೆ, ದೊಡ್ಡ ದೌರ್ಬಲ್ಯ. ಅಷ್ಟು ಬಲದ ಜೊತೆಗೆ ಏನು ಅಂದರೆ, ತನಗೆ ಅಷ್ಟು ಬಲ ಇದೆ ಅಂತ ಅದು ಗೊತ್ತಿಲ್ಲ. ಆದ್ರಿಂದ ಈ ಮಾವತ ಎಳ್ಳಿ ಕೂಡದೆ ಇದ್ದವನೊಂದು ದಂಟೆ ಹೇಳಿದ್ರು ಅವನೊಂದು ನಾಯಿ ಮರಿ ಹಾಗೆ ಬರ್ತದೆ. ಯಾಕೆಂದ್ರೆ ಅವನ ತನಕಿಂತ ಬಲಿಷ್ಠ ಅನ್ನೋ ಭರಮೆ ಅದಕ್ಕೆ. ಎಲ್ಲಿಯಾದರೂ ಮಾವತ ಒಂದು ಹೊಡೆತಕ್ಕೆ ಅವನು ಸಿಕ್ಕೋಲ್ಲ ಅಂತ ಗೊತ್ತಾದರೆ ಯಾವ ಆನೆಗಳು ಮನುಷ್ಯ ಹೇಳಿದಾಗ ಕೇಳ್ತಿಲ್ಲ. ಅದಕ್ಕೆ ತನ್ನ ಬಲದ ಅವೇರ್ನೆಸ್ ಇಲ್ಲ. ಅದು ಯುದ್ಧಕ್ಕೆ ಬಳಸಲಿಕ್ಕೆ ಇನ್ನೊಂದು ಕಾರಣ. ಆನೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಮತ್ತು ತನಗೆ ಅಷ್ಟು ಬಲ ಇದೆ ಅಂತ ಗೊತ್ತಿಲ್ಲದ ಪ್ರಾಣಿ ಮತ್ತು ಬಹಳ ಪ್ರಾಮಾಣಿಕವಾದ ಪ್ರಾಣಿ. ಅನ್ನ ಹಾಕಿದ ಯಜಮಾನನಿಗೆ ಎಂದೂ ದ್ರೋಹ ಮಾಡುವುದಿಲ್ಲ. ಅಂಥ ಒಂದು ಪ್ರಾಣಿ. ನಾನು ಕಣ್ಣಾರೆ ನೋಡಿದಂಥ ಒಂದು ವಿಷಯ ನಿಮಗೆ ಹೇಳಬೇಕು. ನಾನು ಅದಮಾರ ಮಠದಲ್ಲಿ ಒಂದು ಆನೆ ಇತ್ತು. ಐರಾವತಂ ಗಜೇಂದ್ರಾಣ ಅಂತ ಕೃಷ್ಣ ಆನೆ ವಿಷಯ ಹೇಳ್ತಾನೆ. ಅದಮಾನ ಮಠದಲ್ಲಿ ಒಂದು ಆನೆ ಇತ್ತು. ಅದು ಪ್ರಚಂಡವಾದ ಆನೆ. ಪ್ರಚಂಡವಾದ ಆನೆ ಅಂದರೆ ನಾನು ಆಗ ಹೇಳಿದ್ನಲ್ಲ, ಸಾಮಾನ್ಯ ನೀವು ಎಲ್ಲ ಆನೆಗಳದ್ದು ಹೀಗೆ ಇರೋದು. ಅದು ಮುಂದೆ ಬಂದ ಹಾಗೆ ತಲೆ ತಗ್ಗು, ಕುತ್ತಿಗೆಗಿಂತ ಕೆಳಗೆ, ಅದು ಮಾತ್ರ ಹೀಗೆ ಕುತ್ತಿಗೆಗಿಂತ ಮೇಲೆ ತಲೆ, ಭಾರಿ ಲಕ್ಷಣವಾದ ಆನೆ. ಅದು ಉತ್ಸವದ ಬೀದಿಯಲ್ಲಿ ನಿಂತು ಬಿಟ್ರೆ ಆನೆ ಒಂದು ಇದ್ರೆ ಸಾಕು, ಅಲಂಕಾರ ಅಲ್ಲ. ರಥ ಬೀದಿ ಕೃಷ್ಣನ ಉತ್ಸವಕ್ಕೆ ಅಲಂಕಾರ ಅದು. ಅಂಥ ಆನೆ ಆಮೇಲೆ ಉಡುಪಿಯಲ್ಲಿ ಬರಲಿಲ್ಲ. ಅದು ಕೊನೆ ಆ ರೀತಿಯ ಭಾರಿ ಗಾತ್ರದ, ಭಾರಿ ಹೈಟು ಕೂಡ. ಅದರ ಕಥೆ ನಿಮಗೆ ಹೇಳಿದರೆ ಅದರದನ್ನು ಅದು ಹಿಂದೆ ಮಹಾರಾಜರ ಜಂಬೂ ಸವಾರಿಗೋಸ್ಕರ ಬಳಸಲಿಕ್ಕೆ ಸೆಲೆಕ್ಟ್ ಆದ ಆನೆಗಳಲ್ಲಿ ಒಂದು. ಜಂಬೂ ಸವಾರಿಗೆ ಬಹಳ ಲಕ್ಷಣವಾದ ಆನೆಯನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ತುಂಬ ಆನೆಗಳ ಲಕ್ಷಣಶಾಸ್ತ್ರ ಪ್ರಕಾರ ಪ್ರಚಂಡವಾದ ಆನೆ. ಆದರೆ ಅದನ್ನು ಸೆಲೆಕ್ಟ್ ಮಾಡಿದವರು ಜಂಬೂ ಸವಾರಿಗೆ ಬಳಸಲಿಲ್ಲ. ಯಾಕೆಂದರೆ ಅದು ಎಷ್ಟು ಪ್ರಚಂಡವಾಗಿತ್ತೋ ಅಷ್ಟೇ ಕಿಡಿಗೇಡಿಯಾಗಿತ್ತು ಆ ಆನೆ. ಯಾರು ಹೇಳಿದರೂ ಪೂರ್ಣ ಕೇಳುತ್ತಿರಲಿಲ್ಲ. ಇದು ಕಡೆಗೆ ಮಹಾರಾಜರ ಮೇಲೆ ಕೂತುಕೊಂಡೆ ಓಡಲಿ ಶುರು ಮಾಡಿದರೆ ಜಂಬೂಕ ಸವಾರಿ ಆಗತ್ತಲ್ಲ ಅಂತ ಬಿಟ್ಟರು ಅದನ್ನು. ಮಹಾರಾಜರು ಏನು ಮಾಡಿದರು, ಅದನ್ನು ದೇವಸ್ಥಾನಗಳಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಯಾಕಂದ್ರೆ ಅವ್ರು ಏನು ಬೇಕಾದ್ರೆ ಮಾಡಿಕೊಳ್ಳಿ, ನಮಗೂ ಬೇಡ, ಮೈಸೂರಿಗೆ ಬೇಡ ಅಂತ. ಅದನ್ನು ಮೊದಲು ತಿರುಪತಿ ಎಲ್ಲೆಲ್ಲೋ ಕೊಟ್ಟಿದ್ದಾರೆ. ಎಲ್ಲ ಕಡೆಯಿಂದ ವಾಪಸ್ ಬಂತು ನೋಡಿ. ಅದು ಪ್ರತಿಯೊಂದು ದೇವಾಲಯದವರು ಕೂಡ ಅದನ್ನು ಮೈಸೂರಿಗೆ ಮಹಾರಾಜರಿಗೆ ವಾಪಸ್ ಕಳಿಸಿದ್ರು, ನಮಗೆ ಬೇಡ ಅಂತ. ನಾನು ಹೇಳ್ತಾ ಇರೋದು ಈ ಆನೆ ಎಂದು ಸುಮಾರು ಈಗ ಒಂದು 60 ವರ್ಷದ ಹಿಂದಿನ ಕಥೆ. 60 ವರ್ಷದ ಹಿಂದೆ ಉಡುಪಿಯಲ್ಲಿ ಇತ್ತು. ಉಡುಪಿಯಲ್ಲಿ ಅದಮಾನ ಎಲ್ಲ ದೇವಸ್ಥಾನಗಳಿಗೆ ಕೊಟ್ಟು ಎಲ್ಲ ದೇವಸ್ಥಾನದವರು ಅದನ್ನು ವಾಪಸ್ ಕಳಿಸಿದ್ರು. ಅದಮಾನ ಮಠ ಕೊಟ್ಟರು ಕಡೆಗೆ ಮೈಸೂರು ಮಹಾರಾಜರು. ಅದಮಾನ ಮಠಕ್ಕೆ ಬಂದ ಮೇಲೆ ಅಲ್ಲಿ ಒಬ್ಬ ಎಕ್ಸ್ಪರ್ಟು, ಆನೆಗಳನ್ನು ಮಣಿಸುವ ಎಕ್ಸ್ಪರ್ಟ್ ಮಾಹುತನ ಕೈಯಲ್ಲಿದೆ. ಅವುಗಳನ್ನ ಮಣಿಸೋದು ಒಬ್ಬ ಎಕ್ಸ್ಪರ್ಟ್ ಮಾಹುತ ಬಂದ. ಅದು ಏನೋ ಉಡುಪಿ ಕೃಷ್ಣನ ಕರುಣೆ ಅಷ್ಟೇ. ಅವನು ಎಷ್ಟು ವಿಚಿತ್ರ ಅಂದರೆ, ಆ ಆನೆಯನ್ನು ಬರೇ ಈ ಸಂಜೆ ಹೊತ್ತು ದನಗಳನ್ನು ಹುಲ್ಲುಗಾವಲಿ ಕರ್ಕೊಂಡು ಹೋಗುವಾಗ ಗೋವಳ್ರು ಹುಡುಗರು ಒಂದಿಷ್ಟು ಬೆತ್ತ ಮಾತ್ರ ಹಿಡ್ಕೊಂಡು ಹೋಗಲ್ವಾ, ಅಷ್ಟೇ. ನಾನು ಕಣ್ಣಾರ ನೋಡಿದ್ದು. ಏನಿಲ್ಲ, ಅಂಕುಶ ಇಲ್ಲ. ಅಂಕುಶ, ಕತ್ತಿ, ಚೂರು ಎಲ್ಲ ಹಿಡ್ಕೊಳ್ತಾರೆ ಆನೆದು. ಅದಕ್ಕೆ ಕತ್ತಿಯಲ್ಲಿ ಬಡಿತಾರೆ, ಅಂಕುಶ ತಿವಿತಾರೆ, ಏನೇನು ಮಾಡ್ತಾರೆ. ಏನಿಲ್ಲ, ಒಂದಿಷ್ಟು ಬೆತ್ತ. ಅದು ಮಕ್ಕಳಿಗೆ ಹೊಡೆಯುವ ಬೆತ್ತ ಇರೋದಿಲ್ಲ, ಮಕ್ಕಳಿಗೆ ಅಥವಾ ನಾವು ದನಗಳನ್ನು ಓಡಿಸ್ಲಿಕ್ಕೆ ಅಂತ ಒಂದು ಇಷ್ಟು ಒಂದು ಸಣ್ಣ ಬೆತ್ತ. ಅಷ್ಟರಲ್ಲೇ ಎಲ್ಲಿಂದ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ದ ಅವನು. ಉಡುಪಿ ಕರ್ಕೊಂಡು ಬರ್ತಿದ್ದ. ಅದು ಉಡುಪಿ ಉದ್ಯಾವರ ಮಠದಲ್ಲಿ ಇದ್ದದ್ದು, ಹಳ್ಳಿ ಸಮುದ್ರ ಆ ಹೊಳೆ ಆಚೆ ಅದಮಾನ ಮಠಕ್ಕೆ ಕರ್ಕೊಂಡು ಬರ್ತಿದ್ದ. ನಮಗೆಲ್ಲ ಕುತೂಹಲ. ಮಠದ ಹೆಬ್ಬಾಗಿಲಲ್ಲಿ ನಿಲ್ಲಿಸ್ತಿದ್ದ. ಅದನ್ನು ಹೆಬ್ಬಾಗಿಲಲ್ಲಿ ನಿಲ್ಲಿಸಿದ್ರೆ ಇಲ್ಲಿ ನಾವು ಹೋಗೋ ದಾರಿ, ಇಲ್ಲೇ ಆನೆ ನಿಲ್ಲಿಸ್ತಿದ್ದ ಅವನು. ಅದ್ರ ಪಕ್ಕದಲ್ಲೇ ನಾವು ಹೋಗಬೇಕು. ಅವನು ಇರ್ತಿರ್ಲಿಲ್ಲ, ಅವನು ನಿಲ್ಲಿಸಿ ಹೊರಟೋಗ್ಬಿಡ್ತಿದ್ದ. ಕಾಲಿಗೆ ಬೇಡಿ ಹಾಕ್ತಿರ್ಲಿಲ್ಲ ಆನೆಗೆ, ಸಂಕೋಲೆ. ಮತ್ತೆ ಅದರ ಆ ಕೋಲು ಉಂಟಲ್ಲ ಅವನದು, ಅದ್ರ ಕಾಲಲ್ಲಿ ಇಟ್ಟು ಹೋಗೋದು. ಆ ಕಾಲು ಕೆಳಗೆ ಬೀಳಲಿಕ್ಕಿಲ್ಲ, ಅದು ಕಾಲು ಎತ್ತಿದ್ರೆ ಬೀಳುತ್ತೆ. ಅವನು ಬರೋವರೆಗೆ ಕಾಲು ಹಂದಾಡ್ತಿದ್ದ. ನಾವು ಧೈರ್ಯವಾಗಿ ಹೊಡ್ತೇವೆ, ಅದ್ರ ಪಕ್ಕದಲ್ಲೇ ಓಡಾಡ್ತಿದ್ದೆವು. ಇಷ್ಟು ಕಂಟ್ರೋಲ್ ಮಾಡಿದ ಆನೆಯನ್ನು. ಈ ಒಂದು ಬೆಕ್ಕಿನ ಮರಿಯ ಹಾಗೆ ಏನೂ ತೊಂದರೆ ಮಾಡಲಿಲ್ಲ, ಯಾರಿಗೂ ಏನೂ ತೊಂದರೆ ಮಾಡಲಿಲ್ಲ. ಎಷ್ಟು ಬಾರಿ ಉಡುಪಿಯ ಕೃಷ್ಣನ ರಥ ಬ್ರಹ್ಮೋತ್ಸವದಲ್ಲಿ ಅದು ಒಂದು ಸುತ್ತು ಬ್ರಹ್ಮರಥ ಸುತ್ತು ಬರ್ಬೇಕಾದ್ರೆ ಆ ಆನೆ ದೂಡಬೇಕು, ಇಲ್ಲದ್ರೆ ಅಸಪೂರ ರಸ್ತೆಯಲ್ಲಿ ಇದು ಸುತ್ತು ಬರ್ತಿರ್ಲಿಲ್ಲ. ಬ್ರಹ್ಮೋತ್ಸವ, ಕೃಷ್ಣನಿಗೆ ಬ್ರಹ್ಮೋತ್ಸವ ಮಾಡಿದ ಪುಣ್ಯದಲ್ಲಿ 50% ಆನೆಗೆ ಸಲ್ಲ. ಅದು ದೂಡಿಯೇ ಕೃಷ್ಣನನ್ನು ಅಲ್ಲಿ ಒಂದು ಪ್ರದಕ್ಷಿಣೆ ತರ್ತಿತ್ತು. ಬರೇ ತನ್ನ ಹಣೆಯಲ್ಲಿ ದೂಡಿ, ನೆತ್ತಿಯಿಂದ ಹೀಗೆ ಒತ್ತಿ ಚಕ್ರವನ್ನು ಮುಂದಕ್ಕೆ ದೂಡಿ ಸಾವಿರಾರು ಬ್ರಹ್ಮೋತ್ಸವ ಆನೆ ಕೈಯಲ್ಲಾಗಿದೆ.
ಅದು ಅಂಥ ಒಂದು ವಿಚಿತ್ರವಾದ ಆನೆ. ಒಮ್ಮೆ ಏನಾಯಿತು ಗೊತ್ತಾ, ಹೀಗೆ ಸುಮಾರು 45-50 ವರ್ಷಗಳ ಕೆಳಗೆ ಕಾಣಿಯೂರು ಸ್ವಾಮಿಗಳ ಪರ್ಯಾಯ. ಆವಾಗ ಹಿರೇಕಾಣಿಯೂರು ಸ್ವಾಮಿಗಳಿದ್ದರು, ಮಹಾ ತಪಸ್ವಿಗಳು. ಈಗ ಇರುವ ಸ್ವಾಮಿಗಳ ಪರಮಗುರುಗಳು, ಮಹಾ ತಪಸ್ವಿಗಳವರು. ಉಡುಪಿಯ ಜನರಿಗೆ ಅವರು ಎಷ್ಟು ದೊಡ್ಡ ತಪಸ್ವಿಗಳಾಗಿದ್ದರು ಅಂತ ಯಾರಿಗೂ ಗೊತ್ತಿಲ್ಲ, ಉಡುಪಿಯವರಿಗೆ ಗೊತ್ತಿಲ್ಲ, ಹೊರಗಿನವರಿಗೆ ಹಾಗೆ ಗೊತ್ತಿರಬೇಕು. ಬಹಳ ತಪಸ್ವಿಗಳು, ಬಹಳ ದೊಡ್ಡ ಅವಧೂತರು. ಅವರು ಪರ್ಯಾಯ ಅದು 4:15 ಗಂಟೆಗೆ ಮೆರವಣಿಗೆ ಹೊರಡಬೇಕು, ಪರ್ಯಾಯದ ಪ್ರೊಸೆಷನ್ ಅಜ್ಜರಕಾಡಿನಿಂದ. ಎರಡೂ ಸೈಡ್ನಲ್ಲಿ ಆವಾಗ ಈಗದಷ್ಟು ಅಗಲ ಇರಲಿಲ್ಲ ರಸ್ತೆಗಳು. ನೀವು ಯೋಚನೆ ಮಾಡಿ, 45 ವರ್ಷದ ಕೆಳಗೆ ಉಡುಪಿಯ ರಸ್ತೆಗಳು ಅಂದರೆ ಓಣಿಗಳ ಹಾಗಿದ್ದವು. ಸಪೂರ ರಸ್ತೆಗಳು, ತೀರಾ ಅಗಲ ಇಲ್ಲ, ಬಹಳ ಕಿರಿದಾದ ರಸ್ತೆಗಳು. ಅಗಲ ಕಿರಿದಾದ ರಸ್ತೆಗಳಲ್ಲಿ ಎರಡೂ ಸೈಡ್ನಲ್ಲಿ ಮಕ್ಕಳು ಹೆಂಗಸರು ನಿಗಿ ನಿಂತಿದ್ದಾರೆ ಮೆರವಣಿಗೆ ನೋಡಲಿಕ್ಕೆ ಅಂತ. ಸರಿ, ಇದರಿಂದ ಕೃಷ್ಣ ಮಠದವರೆಗೆ, ಅಜ್ಜರಕಾಡಿನ ಕೃಷ್ಣ ಮಠದ ಎರಡೂ ಸೈಡ್ನಲ್ಲಿ ತುಂಬ ಜನ ನಿಂತಿದ್ದಾರೆ. ಇದನ್ನ ಆನೆಯನ್ನು ಕರ್ಕೊಂಡು ಬಂದ ಮಾವುತ ಅಜ್ಜರಕಾಡಿಗೆ. ಪ್ರೊಸೆಷನ್ನು, ಪರ್ಯಾಯದ ಪ್ರೊಸೆಷನ್ನು ಹೊರಡಬೇಕು, ಕರ್ಕೊಂಡು ಬಂದ. ಅವನಿಗೆ ಏನಾಗಿದೆ, ಪರ್ಯಾಯ ನೋಡಿ, ಪರ್ಯಾಯದ ಸಂಭ್ರಮ ಗಡ್ದಾಗಬೇಕು ಅಂತ ಕಂಠಮಠ ಕುಡಿದು ಬಿಟ್ಟಿದ್ದ. ಕುಡಿದು ಆನೆ ಮೇಲೆ ಕೂತು ಬಂದಿದ್ದಾನೆ. ಏನಾಯಿತು, ಅವನು ಅಜ್ಜರಕಾಡಿಗೆ ಬಂದಿದ್ದಾನೆ, ಇನ್ನೂ ಪರ್ಯಾಯ ಪ್ರೊಸೆಷನ್ ಹೊರಡಲಿಲ್ಲ. ಸ್ವಾಮಿಗಳು ದಂಡತೀರ್ಥದಿಂದ ಸ್ನಾನ ಮಾಡ್ಕೊಂಡು ಬರಬೇಕು, ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ಪ್ರೊಸೆಷನ್ ಹೊರಡಬೇಕು. ಅಷ್ಟರಲ್ಲಿ ಇವನ ಮೇಲೆ ಕೂತವನು ಬಿದ್ದ, ತಲೆ ತಿರುಗಿ. ಕುಡಿದು ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ, ಕೂತ್ಕೊಳ್ಳಿಕ್ಕಾಗದೆ ತೂರಾಡಿ ಬಿದ್ದ. ಹೀಗೆ ಎದುರು ಬಿದ್ದ, ಅವನು ಕೂತಿದ್ದವನು ಎದುರು ಬಿದ್ದ. ಎದುರು ಬಿದ್ದವನು ಆನೆ ಹೀಗೆ ತಲೆ ಬಗ್ಗಿಸಿದ್ರೆ ಕೆಳಕ್ಕೆ ಬೀಳ್ಬೇಕಲ್ಲ ಅವನು. ಅದರ ಕೃತಜ್ಞತೆ ನೋಡಿ, ಅವನು ಹೀಗೆ ಎದುರು ಬಿದ್ದಕೊಳ್ಳೆ ಗೊತ್ತಾಯ್ತು ಅದಕ್ಕೆ, ಇನ್ನು ಕೆಳಗೆ ಬೀಳ್ತಾನೆ ಅಂತ. ಹೀಗೆ ಮಾಡಿತ್ತು, ತಲೆಯನ್ನು ಸೊಂಡಿಲನ್ನು ಮೇಲೆ ಎತ್ತಿತ್ತು. ಸೊ ಅಲ್ಲೇ ಒಳ್ಳೆ ಚಾಪೆ ಹಾಕಿ ಮಲಗಿಸಿದಾಗ ಮಲಗಿದವನು. ಸೊಂಡಿಲನ್ನು ಹೀಗೆ ಮೇಲೆ ಮಾಡಿ ಹಿಡ್ಕೊಂಡಿತ್ತು. ಹಿಡ್ಕೊಂಡು ಅಲ್ಲಿ ನಿಲ್ಲಿಲ್ಲ, ಹೊರಟಿತು. ಅವನಿಗೇನೋ ಅಪಾಯ ಇದೆ ಅಂತ ಗೊತ್ತಾಯ್ತು ಅದಕ್ಕೆ, ಬಿದ್ದ ಅಂದರೆ. ಹೀಗೆ ಸೊಂಡಿಲು ಮೇಲೆ ಮಾಡಿ ಸೀದಾ ಹೊರಟಿತು. ಮಾವುತನಿಲ್ಲದ ಆನೆ, ಜನ ಕಂಗಾಲೋ ಆನೆ ಹೋಗ್ತಾ ಇದೆ. ಒಂದು ಮಗುವಿಗೆ, ಒಬ್ಬ ಮನುಷ್ಯನಿಗೆ ತೊಂದರೆ ಮಾಡಲಿಲ್ಲ. ಒಂದೇ ಆನೆ ನಡ್ಕೊಂಡು ಹೋಗಿ ಅಧಮಾನ ಮಠದ ಕಾಂಪೌಂಡ್ನೊಳಗೆ ಹೋಗಿ ನಿಂತು ಬಿಟ್ಟಿದೆ, ಹೀಗೆ ತಲೆ ಎತ್ತಿಕೊಂಡು. ಅವನು ಮತ್ತೆ ಸುಮಾರು, ಇದು 4:15 ಗಂಟೆಗೆ ಬಿದ್ದವ, ಅವನು ಎದ್ದದ್ದು ಸುಮಾರು 8-8:30 ಗಂಟೆಗೆ. ಫಾರ್ ಅಬೌಟ್ ನಿಯರ್ಲಿ 4 hours ಅದು ಅವನು ಬೀಳದಂತೆ ಹೀಗೆ ಸೊಂಡಿಲ ಮೇಲೆ ಎಷ್ಟು ನೋವಾಗ್ತಿತ್ತೋ ಏನೋ ಅದಕ್ಕೆ. ಹೀಗೆ ತಲೆ ಎತ್ತಿ ಸೊಂಡಿಲ ಮೇಲೆ ಎತ್ತಿ ನಿಂತಿತ್ತು. ಇದು ನಾನು ಕಣ್ಣಾರೆ ನೋಡಿದ ದೃಶ್ಯ, ಕಥೆ ಅಲ್ಲ. ಅವನು 8-8:30 ಗಂಟೆಗೆ ಎಚ್ಚರ ಆಯ್ತು ಅವನಿಗೆ. ಇಳೀತು, ಅಮಲು ಇಳಿಯಿತು, ಎದ್ದ ಕೂಡಲೇ ಸೊಂಡಿಲು ಕೆಳಗೆ ಮಾಡಿತು. ಆವಾಗ ಅವನನ್ನು ಕೊಲ್ಲಬಹುದಿತ್ತದು. ಉತ್ಸವದ ಬೀದಿಯಲ್ಲಿ ಸೇರಿದವರನ್ನು ಯಾರನ್ನು ಏನೂ ಮಾಡ್ಬೋದಿತ್ತು, ಮಾವುತನೇ ಇಲ್ಲ. ಆದರೆ ಇಷ್ಟು ಸೆನ್ಸಿಬಲ್ ಆಗಿ ನಡ್ಕೊಂಡಿತ್ತು, ಉತ್ಸವಕ್ಕೆ ತೊಂದರೆ ಆಗಬಾರ್ದು ಅಂತ ಅದು ನಡ್ಕೊಂಡ ರೀತಿ ನೋಡಿ. ಗಲಾಟೆ ಆಗಿಬಿಡುತ್ತೆ, ಜನರು ಹೆದರ್ತಾರೆ ಅಂತ ತಾನು ಒಂದೇ ಹೋಗಿ ಮಠದ ಕಾಂಪೌಂಡ್ನೊಳಗೆ ಹೋಗಿ ನಿಂತು ಬಿಟ್ಟಿದೆ. ಬೀದಿಯಲ್ಲಿ ನಿಂತರೆ ಜನ ಹೆದರ್ತಾರೆ ಅಂತ. ಇದು ಆನೆ, ಕಿಡಿಗೇಡಿ ಆನೆ ಅದು. ಆದರೆ ಕಿಡಿಗೇಡಿ ಆನೆಯೂ ಹೌದದು. ಹೀಗೆ ಅವನನ್ನು ರಕ್ಷಣೆ ಮಾಡಿತಲ್ಲ, ಭಾರಿ ವಿಚಿತ್ರ ಇದು. ಅವನು ನಿಜವಾಗಿ ಅದರ ಮಾವುತ ಅಲ್ಲ. ನಾನು ಹೇಳಿದ್ನಲ್ಲ ಮೊದಲು ಆ ಆನೆಯನ್ನು ಬೆಕ್ಕಿನಂತೆ ಆಡಿಸ್ತಾ ಇದ್ದ ಮಾವುತ. ಅವನು ಒಂದು ಸರ್ತಿ ಏನು ಮಾಡಿದ, ಅವನು ಇವನನ್ನು ಆನೆಯ ಚಾಕರಿಗೆ ಲದ್ದಿ ತೆಗಿಲಿಕ್ಕೆ ಅಂತ ಅಪಾಯಿಂಟ್ ಮಾಡಿದವ ಈ ಮಾವುತ, ಈ ಬಿದ್ದವ. ಸರಿ, ತಮಾಷೆ ಏನು ಅಂದರೆ ಇವನು ಹೇಳಿದಾಗ ಕೇಳ್ತಿರ್ಲಿಲ್ಲ ಅದು. ಆ ಮಾವುತ ಇದ್ದಾನಲ್ಲ, ಅವನು ಊರಿಗೆ ಹೋಗುವಾಗ ಹೇಳಿ ಹೋಗಬೇಕು, 15 ದಿವಸ ಬರೋಲ್ಲ, ಇವನು ಹೇಳಿದಾಗ ಕೇಳು ಅಂದರೆ 15 ದಿವಸ ಇವನು ಹೇಳಿದಾಗ ಕೇಳ್ತಿರ್ತಾರೆ. 14 ದಿವಸ ಹತ್ತಿರ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಇಷ್ಟು ಫೇತ್ಫುಲ್ಲು ಅವನಿಗೆ. ಅವನು ಏನಾದ, ನಿಜವಾಗಿ ಆನೆಯನ್ನು ಪಳಗಿಸಿ ಟೇಮ್ ಮಾಡಿದಂಥ ಎಕ್ಸ್ಪರ್ಟ್ ಇದ್ದಾನಲ್ಲ, ಅವನು ಸ್ವಲ್ಪ ಜಾಸ್ತಿ ಸಂಬಳ ಕೇಳಿದ. ಮಠದವರು ಸಹಜವಾಗಿ ಆಗುವುದಿಲ್ಲ ಹೇಳಿದರು. ಅವನಿಗೆ ಖಂಡಿತ, ಅವನಿಗೆ ಗೊತ್ತು ತಾನಲ್ಲದೆ ಇನ್ಯಾರಿಗೂ ಈ ಆನೆ ಬಗ್ಗೋಲ್ಲ. ಅವರೊಂದು ಇವತ್ತಲ್ಲ ನಾಳೆ ಜಾಸ್ತಿ ಸಂಬಳ ಕೊಟ್ಟು ತನ್ನನ್ನು ಕರೆಸ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ನಿಂದ ಅವನು ಹೊರಟು ಹೋದ. ಮನೆ ಹೋಗಿ ಬರ್ತೇನೆ, ಬರಲೇ ಇಲ್ಲ. ಇವರಿಗೆ ಇವನು ಲದ್ದಿದ್ದೆಗೆ ಅವನು ಹೇಳಿದಾಗ ಕೇಳುತ್ತಲ್ಲ, ನಡೀಲಿ ನೀನೇ ಮಾವತಿಗೆ ಮಾಡು ಅಂದರು ಮಠದವರು. ಅವನು ಕರೀಲೇ ಇಲ್ಲ. ಇದು ನಿಜವಾಗಿ
ಅವನ ಇನ್ಸ್ಟ್ರಕ್ಷನ್ನಿಂದಾಗಿ ಇವನು ಹೇಳಿದ ಹಾಗೆ ಕೇಳ್ತಾ ಇದ್ದು ಹೊರತು ಇವನಿಗೆ ಬದ್ಧ ಆಗಿರಲಿಲ್ಲ ಆನೆ. ಆದರೂ ಇವನೇ ಮಾವತಿಗೆ ಮಾಡಿದ. ಸುಮಾರು ಸಮಯ ತಡ್ಕೊಂಡಿದ್ದು. ಅವನು ಬರುವುದಿಲ್ಲ ಅಂತ ಗೊತ್ತಾದ ಮೇಲೆ ಇವನು ಹೇಳಿದ ಹಾಗೆ ಕೇಳ್ತಿತ್ತು. ಆದರೆ ಏನು ಮಾಡೋದು ಗೊತ್ತುಂಟ, ನೀನು ಹೇಳಿದ ಹಾಗೆ ಕೇಳುವುದು ನಾನು ಸುಮ್ಮನೆ ನನಗೆ ನಿನ್ನ ಮೇಲೆ ಒಂದು ಪ್ರೀತಿಯಿಂದ ಅಷ್ಟೇ, ನೀನು ನನಗೆ ಯಾವ ಲೆಕ್ಕವೂ ಅಲ್ಲ ಅಂತ ಆಗಾಗ ವಾರ್ನ್ ಮಾಡುತ್ತಿತ್ತು. ಏನು ಮಾಡೋದು ಗೊತ್ತುಂಟ, ರಸ್ತೆಯಲ್ಲಿ ಹೋಗೋದು, ಇವನು ಕೈಯಲ್ಲಿ ಆಹಾ, ಇದು ನಾಗರಿಕತೆ. ಅವರಿಗೆ ಅವರ ನಾದ ಬಿಟ್ಟು ಇನ್ಯಾವ ನಾದವೂ ಬೇಡ ಪ್ರಪಂಚದಲ್ಲಿ. ಸರಿ, ಹೀಗ ಅವನು ಒಟ್ಟಿಗೆ ಹೋಗ್ತಿದ್ದ. ಅಂಕುಶ ಹಿಡ್ಕೊಂಡೆಲ್ಲ ಹೋಗ್ತಿದ್ದ. ಹೋದಾಗ ಸುಮ್ಮನೆ ಹೋಗ್ತಿತ್ತು. ಎಲ್ಲರೂ ಹತ್ತಿರ ರಸ್ತೆ ಪಕ್ಕದಲ್ಲಿ ಈಗ ಸೊಂಡಿಲಿ ಸಿಗುವಂತಹದ್ದೊಂದು ಟೊಂಗೆ ಸಿಕ್ಕಿದ್ರೆ ಮೆಲ್ಲ ತುಂಡು ಮಾಡೋದು. ಅದನ್ನು ಒಂದು ಸಣ್ಣ ಟೊಂಗೆಯನ್ನು ತುಂಡು ಮಾಡಿ ಸುಮ್ಮನೆ ಅವನ ತಲೆ ಹೀಗೆ ಟ್ಯಾಪ್ ಮಾಡಿ ಟಪ್ಪ ಒಂದು ಹೊಡೆಯೋದು, ಬಿಸಾಡೋದು. ಅಂದರೆ ನಾನು ಮನಸ್ಸು ಮಾಡಿದ ನಿನಗೇನು ಮಾಡಬಲ್ಲೆ, ನೀನು ಪ್ರೀತಿಯಿಂದ ನೀನು ಹೇಳಿದಾಗ ಕೇಳ್ತಾ ಇದ್ದೇನೆ ಅಂತ ತೋರಿಸ್ತಿತ್ತು. ಅದು ಯಾವುದನ್ನು ಇವನು ಗಮನಿಸಲಿಲ್ಲ. ನಾನು ಹೇಳಿದಾಗ ಕೇಳಿ ಶುರು ಮಾಡಿದ್ದೀನಿ, ಏನು ತೊಂದರೆ ಇಲ್ಲ ಅಂತ ಧೈರ್ಯವಾಗಿದ್ದ. ಅದ್ಭುತ ಇದು. ಒಂದು ಸರ್ತಿ ಅಲ್ಲಿಂದ ಕಾರ್ಕಳದಲ್ಲಿ ಉತ್ಸವಕ್ಕೆ ಬರಬೇಕು ಅಂತ ಕರೆ ಬಂತು. ಕಾರ್ಕಳ ದೇವಸ್ಥಾನದ ಉತ್ಸವಕ್ಕೆ ಕರೆದು. ಸರಿ, ಮಠದವರು ಯಾವ ದೇವಸ್ಥಾನದ ಉತ್ಸವಕ್ಕೂ ಕೊಡ್ತಿದ್ರು, ಇವನಂತ ಹೇಳಿದ್ರು ಕರ್ಕೊಂಡು ಹೋಗು ಆನೆಯನ್ನು. ಅಂದರೆ ಸುಮಾರು ಅದು ಇದ್ದ ಜಾಗದಿಂದ 35 ಕಿಲೋಮೀಟರ್ ದೂರದ ತನಕ ಆನೆಯನ್ನು ನಡೆಸಿಕೊಂಡು ಹೊಂಡೋಗಿದ್ದಾಗ. ಒಂದು ವಿಷಯ ಏನು ಅಂದರೆ, ಆನೆ ನಿಮ್ಗೆ ಗೊತ್ತಿದೆ, ಹೆಫ್ಟಿ ಬಾಡಿ. ಅದು ಎಟ್ಟೆ ಸ್ಟ್ರೆಚ್ಚು ನೀವು ಮಧ್ಯದಲ್ಲಿ ನಿಲ್ಲದೆ, ವಿಶ್ರಾಂತಿ ತೆಗೆದುಕೊಳ್ಳದೆ, ನೀರು ಆಹಾರ ತೆಗೆದುಕೊಳ್ಳದೆ ಎಟ್ಟೆ ಸ್ಟ್ರೆಚ್ಚು 35 ಮೈಲು ನಡೆದರೆ, ಕಿಲೋಮೀಟರ್ ನಡೆದರೆ ಅವುಗಳಿಗೆ ಶ್ರಮ ಆಗುತ್ತೆ. ಹೆಫ್ಟಿ ಬಾಡಿ. ಅದಕ್ಕೆ ಮಧ್ಯದಲ್ಲಿ ನಿಲ್ಲಿಸಿದರೆ ಆಗೋಯ್ತು. ಒಂದು 5 ನಿಮಿಷ ನಿಂತು ಒಂದೆಲ್ಲೋ ನೀರು ಕುಡಿದು ಮುಂದೆ ಹೋಗ್ತವೆ. ಈ ನೀರು ಕುಡಿಯದೆ ಇವನೇನು ಮಾಡಿದ, ಅದಕ್ಕೆ ನೀರು ಕುಡಿದ್ರೆ ಲೇಟ್ ಆಗುತ್ತೆ, ಬೇಗ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ 35 ಕಿಲೋಮೀಟರ್ ಡಿಸ್ಟೆನ್ಸನ್ನು ನೀರು ಕುಡಿಯಲಿಕ್ಕೆ ಬಿಡದೆ, ಅದು ದಾರಿಯಲ್ಲಿ ಹೋಗುವಾಗ ಎಲ್ಲಿಯೋ ಪಾಂಡು ನೋಡಿದ, ರಸ್ತೆ ಬದಿಯಲ್ಲಿ ನೀರುಗಳದ್ದು ಸಣ್ಣ ಸಣ್ಣ ಕೊಳಗಳು ತಿರುಗುತ್ತಿತ್ತದು. ಆಗ ಅದಕ್ಕೆ ಕಿಕ್ ಮಾಡಿ ನೀರು ಕುಡಿಯಲಿಕ್ಕೆ ಬಿಡಲಿಲ್ಲ, ಮಧ್ಯೆಯಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ. 35 ಕಿಲೋಮೀಟರ್ ನಾನ್ ಸ್ಟಾಪ್ ಆಗಿ ಅದನ್ನು ನಡೆಸಿದ. ವಿಪರೀತ ಸಿಟ್ಟು ಬಂತು ಅದಕ್ಕೆ. ನಾನು ಇವನಿಗೆ ಇಷ್ಟು ಪ್ರೀತಿಯಿಂದ ಇವನಿಗೆ ವಿಧೇಯನಾಗಿ ನಡ್ಕೊಂಡದ್ದಕ್ಕೆ ನನಗೆ ಹೊಟ್ಟೆ ಹಸಿವಾದಾಗ ನೀರು ಕುಡಿಯಲಿಕ್ಕೆ ಬಿಡಲಿಲ್ಲ ಅಂತ ಸಿಟ್ಟು ಬಂತು. ಅದಕ್ಕೆ ಅದರ ಎಲ್ಲ ತಾಳ್ಮೆಯೂ ಕಳೆದು ಹೋಗಿದೆ. ನಾನು ಇವನನ್ನು ಪ್ರೀತಿಸಿದ್ದಕ್ಕೆ ಇಷ್ಟು ನನಗೆ ಅನ್ಯಾಯ ಮಾಡಿದ ಅಂತ ಸಿಟ್ಟು ಬಂತು. ಅದಕ್ಕೆ ಸಿಟ್ಟು ಬಂದು ಏನು ಮಾತಾಡಲಿಲ್ಲ. ಅವನ ತಲೆ ಮೇಲೆ ಕೂತಿದ್ದಾನೆ, ಸುಮ್ಮನೆ ಹೋಯಿತು. ಕಾರ್ಕಳದಲ್ಲಿ ದೇವಸ್ಥಾನದ ಮುಂದೆ ನಿಲ್ಲಿಸಿ ಕಾಲು ಎತ್ತುವಂತೆ, ಇಳಿಬೇಕಲ್ಲ, ಕಾಲು ಎತ್ತಿ ಹಿಡಿಯುವಂತೆ ಕಿಕ್ ಮಾಡಿದ. ಕಾಲು ಎತ್ತಿ ಕೊಟ್ಟಿತು, ಕಾಲಿಗೆ ಇಳಿದ ತಕ್ಷಣ ಸೊಂಡಿಲಿನಲ್ಲಿ ಹಿಡಿಯಿತವನ. ಅಲ್ಲಿ ತನಗೆ ಏನೂ ಮಾಡಲಿಲ್ಲ, ಯಾಕಂದರೆ ಅಷ್ಟು ಹಸಿವು ಸಂಕಟ ಆಗ್ತಾ ಇದೆ ಅದಕ್ಕೆ. ಅನ್ನಸ್ಯ ಕ್ಷುಧಿತಂ ಪಾತ್ರಂ. ಅದಕ್ಕೆ ಹಸಿವು ಅಂದರೆ ಮುಗಿದಲ್ಲಿ ಎಲ್ಲ ಅಪವಾದ. ಹಿಡಿಯಿತವ ನನ್ನ ಸೊಂಡಿಲಿನಿಂದ ಹಿಡಿದು ನೆಲಕ್ಕೆ ಬಿಸಾಡಿತು. ನೆಲಕ್ಕೆ ಅಂದರೆ ಒಂದು ತೆಂಗಿನ ಮರದಷ್ಟು ಎತ್ತರಕ್ಕೆ ಬಿಸಾಡಿದೆ. ಅದಕ್ಕೆ ಏನು ಬಲಿಷ್ಠವಾದ ಆನೆ, ಅದು ಭಾರಿ ಎತ್ತರದ ಆನೆ. ಆ ಆನೆ ಸುಮಾರು ಒಂದು 20 ಅಡಿ ಎತ್ತರ ಇರ್ಬೋದು, ಅಷ್ಟು ಎತ್ತರದ ಆನೆ, ಭಾರಿ ಎತ್ತರದ ಆನೆ. ಮೇಲಕ್ಕೆ ಬಿಸಾಡಿತು. ಮೇಲಕ್ಕೆ ಬಿಸಾಡಿ ಆದಮೇಲೆ ಅವನ ಮೇಲಕ್ಕೆ ಒಂದು ತೆಂಗಿನ ಮರದಷ್ಟು ಎತ್ತರಕ್ಕೆ ಹೋಗಿ ಕೆಳಕ್ಕೆ ಬಿದ್ದ. ಅದಕ್ಕೆ ಸಂಶಯ ಆಯಿತು, ಇನ್ನು ಬದುಕಿದ್ದರೆ ಕಡೆಗೆ ಅಂತ ಕೆಳಗೆ ಬಿದ್ದ ಮೇಲೆ ಕಾಲಿನಿಂದ ಹೊಸಕ್ಕೆ ಹಾಕಿತು. ಅವನನ್ನು ಬದುಕಿಸಿದ ಆನೆ. ಮೊದಲು ಅವನು ತಲೆ ತಿರುಗಿ ಬಿದ್ದಾಗ ಸೊಂಡಿಲೆತ್ತಿ 4 ಗಂಟೆಗಳ ಕಾಲ ಬದುಕಿಸಿದ ಆನೆ ತನಗೆ ದ್ರೋಹ ಮಾಡಿದ ಅಂತ ಸಿಟ್ಟು ಬಂದ ಕೊಂದೆ ಹಾಕಿ. ಇದು ಆನೆ. ಆ ತಮಾಷೆ ಗೊತ್ತಾ, ಅದೇ ಆನೆ ಅತ್ಯಂತ ಆಶ್ಚರ್ಯದ ಸಂಗತಿ ಏನಂದರೆ, ಅವನನ್ನು ಕೊಂದು ಸೀದಾ ಬಂದು ನ್ಯಾಯಾಲಯದ ಮುಂದೆ ನಿಂತಿದೆ. ಒಂದು ಕೇಸ್ ಮಾಡೋದಾದ್ರೆ ಮಾಡಿ. ಜನರಿಗೆಲ್ಲ ಕಾರ್ಕಳ ಒಬ್ಬರಿಗೆ, ಊರಿನ ಜನರಿಗೆ ತೊಂದರೆ ಕೊಡಲಿಲ್ಲ, ಸೀದಾ ನ್ಯಾಯಾಲಯದ ಬಾಗಿಲಲ್ಲಿ ಬಂದು ನಿಂತು ಬಿಟ್ಟಿದೆ. ಎಲ್ಲರೂ ಕಂಗಾಲು, ವಕೀಲರು ಜಡ್ಜರು ಎಲ್ಲ ಒಳಗೆ ಹೊರಬರುದಿಲ್ಲ ಯಾರು ನ್ಯಾಯಾಲಯದಿಂದ. ಆಮೇಲೆ ಹೋಗಿ ತನ್ನಷ್ಟಕ್ಕೆ ಕಾಡಿನಲ್ಲಿ ಹೋಗಿ ನಿಂತಿತ್ತು, ಪೇಟೆಗೆ ಬರಲಿಲ್ಲ, ಯಾರಿಗೂ ತೊಂದರೆ ಕೊಡಲಿಲ್ಲ. ಭಾರೀ ಭಾಷೆ ಅಂದರೆ ಅದನ್ನು ಕಲಿಬೇಕು, ಅದರ ಬಗ್ಗೆ ಒಂದು ನಾವೆಲ್ ಬರೀಬೋದು, ಅಂಥ ಒಂದು ಭಾಷೆ ಆನೆ. ಆದರೆ ಜೀವಕ್ಕೆ ಜೀವ ಕೊಟ್ಟ ಆನೆ ದ್ರೋಹ ಮಾಡಿದಾಗ
ಬಲಿ ತಗೊಂಡೆ. ಈ ಗುಣಕ್ಕೋಸ್ಕರವೇ ಆನೆಯನ್ನು ಯುದ್ಧದಲ್ಲಿ ಬಳಸ್ತಿದ್ರು. ಅದು ಜೀವಕ್ಕೆ ಜೀವ ಕೊಡುವ ಪ್ರಾಣಿ. ಸಿಟ್ಟು ಬಂದರೆ ಎದುರಾಳಿಯನ್ನ ಚಚ್ಚಿ ಬಿಡುವಂತ, ಅದಕ್ಕೇನು ದಾಕ್ಷಿಣ್ಯವೇ ಇಲ್ಲ, ಕರುಣೆಯೇ ಇಲ್ಲ. ಸಿಟ್ಟು ಬಂದರೆ ನಿಷ್ಕರುಣೆಯಿಂದ ಎದುರಾಳಿಗಳನ್ನು ಚಚ್ಚಿ ಬಿಡುವಂತಹ ಪ್ರಾಣಿ. ತನ್ನ ಯಜಮಾನನ್ನ ಜೀವಕ್ಕೆ ಜೀವ ಕೊಡುವಂತಹ ಪ್ರಾಣಿ ಅದು. ಆದ್ದರಿಂದ ಯುದ್ಧದಲ್ಲಿ ಚತುರಂಗದಲ್ಲಿ ಎರಡನೆಯ ಅಂಗ ತುರಗ ಗಜ. ಅದರ ಮೂಲ ಸಮುದ್ರ ಮಥನದಿಂದಲೇ ಬಂದದ್ದು ಅಂತಾನೆ ಕೃಷ್ಣ. ಐರಾವತಂ ಗಜೇಂದ್ರಾಣಂ. ಆನೆಗಳಲ್ಲಿ ಬಹಳ ಶ್ರೇಷ್ಠವಾದ ಆನೆ ಅಂತಂದರೆ ಅದೇ ಲಕ್ಷಣವಾದ ಆನೆಗಳಿವೆ. ಆ ಲಕ್ಷಣವಾದ ಆನೆಗಳಲ್ಲಿ ಅನೇಕ ಜಾತಿಗಳಿದೆ. ಹಿಂದೆ ಒಂದು ವಿಶಿಷ್ಟವಾದ ಜಾತಿ, ಅದು ಬಹಳ ವಿಚಿತ್ರ. ಏನು ಅಂದರೆ ದಾಡೆ ಇಲ್ಲದ ಗಂಡಾನೆ. ಅದು ವಿರಳ. ದಾಡೆ ಇರುವ ಗಂಡಾನೆಗಳು ಟಸ್ಕರ್ ಅಂತ ಹೇಳ್ತೇವೆ ನಾವು. ಈ ಕನ್ನಡದಲ್ಲಿ ಮಖಣ ಅಂತ ಹೇಳ್ತಾರೆ. ಮಖಣ ಅಂತಂದರೆ ದಾಡೆ ಇಲ್ಲದ ಗಂಡಾನೆ. ಯಾಕಂದರೆ ಸಂಸ್ಕೃತದಲ್ಲಿ ಅದಕ್ಕೆ ಹೆಸರು ಮತ್ಕುಣ ಅಂತ. ಅದೇ ಕನ್ನಡ ಮಖಣ. ಅದು ಮತ್ಕುಣ ಅಂದರೆ ದಾಡೆ ಇಲ್ಲದ ಗಂಡಾನೆ. ಆನೆಗಳ ಪ್ರಭೇದಗಳು, ಅವುಗಳ ಕ್ವಾಲಿಟಿ, ಅವುಗಳ ಗುಣಧರ್ಮ ಬೇಕಾದಷ್ಟು ವಿಸ್ತಾರವಾಗಿದೆ. ಸಂಸ್ಕೃತದಲ್ಲಿ ಎಲ್ಲ ಪ್ರಾಣಿಗಳು, ಅವುಗಳ ವೆರೈಟೀಸು, ಅವುಗಳ ಗುಣ ಸ್ವಭಾವ, ಇದರ ವಿಶ್ಲೇಷಣೆ ಪ್ರಾಯ ಪ್ರಪಂಚದ ಇನ್ಯಾವ ಭಾಷೆಯಲ್ಲೂ ಇಲ್ಲ. ಅದು ಸಂಸ್ಕೃತ ಗ್ರಂಥಗಳಲ್ಲಿ. ಹಾಗೆ ಆನೆಯ ಸ್ವಭಾವವನ್ನೇ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಭೂತವಿದ್ಯಾ. ಅಂಥ ಆನೆಗಳ ವಿಶಿಷ್ಟವಾದಂಥ ಒಂದು ಗುಂಪಿನಲ್ಲೇ ಶ್ರೇಷ್ಠವಾದಂಥದ್ದು ಐರಾವತಂ. ಐರಾವತ ಅದು ಚತುರ್ದಂತ ಅಂತ ಹೇಳ್ತಾರೆ. 4 ದಾಡೆಗಳಿದ್ದ ಆನೆ ಅಂತ. ಅದೇ ರೀತಿ ನರಕಾಸುರನ ಪ್ರಾಗ್ಜ್ಯೋತಿಷ್ಯದಲ್ಲಿಯೂ 4 ದಂತದ ಆನೆಗಳಿದ್ದವು ಅಂತ ಹೇಳ್ತಾರೆ. ಅದು ವಿಶಿಷ್ಟವಾದ ಆನೆ, ದೇವಲೋಕದ ಆನೆ. ಅದರ ಗುಣವನ್ನು ಹೊತ್ತು ತಂದಂಥ ಆನೆಗಳು ಭೂಮಿಯಲ್ಲಿ ಮತ್ತೆ ಸಿಕ್ಕಿದವು. ಆ ಐರಾವತ, ಅದರಲ್ಲಿ ಐರಾವತ ಶಬ್ದ ವಾಚ್ಯನಾಗಿ ನಾನೇ ಇರೋದಪ್ಪ ಅಂತ ಕೃಷ್ಣ. ಯಾಕೆ ಐರಾವತ? ಐರಾ ಅಂದರೆ ಏನು? ಐರಾವತ ಅಂದರೆ ಇರಾ ಅಂದರೆ ಭೂಮಿ. ಭೂದೇವಿಯಲ್ಲಿ ಸನ್ನಿಹಿತರಾಗಿರತಕ್ಕಂಥ ಲಕ್ಷ್ಮಿ, ಭೂನಾಮಕಳಾದ ಲಕ್ಷ್ಮಿ ಐರಾ. ಅಥವಾ ಈರ ಅಂದರೆ ವಾಯುದೇವರ ತಾಯಿ ಐರಾ. ಅಥವಾ ಐ ಅಂದರೆ ಐಶ್ವರ್ಯ, ರಾ ಅಂದರೆ ಕೊಡುವವಳು, ಸಂಪತ್ಪ್ರದಳಾಗಿರತಕ್ಕಂಥ ಲಕ್ಷ್ಮಿ. ವಾಯುದೇವರ ತಾಯಿ, ಭೂದೇವಿಯಲ್ಲಿ ಸನ್ನಿಹಿತಳಾಗಿರತಕ್ಕವಳು, ಸಂಪತ್ಕಾರಕಳಾಗಿರತಕ್ಕಂಥ ಲಕ್ಷ್ಮಿಗೆ ಐರಾ ಅಂತ ಹೆಸರು. ಐರಾವತ ಅಂದರೆ ಅಂತಹ ಲಕ್ಷ್ಮಿ ಉಳ್ಳವನು, ಲಕ್ಷ್ಮೀಪತಿ ಅಂತ ಅರ್ಥ. ನಾನು ಅಂಥ ಸಂಪತ್ತಿನ ದೇವತೆಯಾಗಿರತಕ್ಕಂಥ ಲಕ್ಷ್ಮೀಪತಿ, ಆದ್ದರಿಂದ ಐರಾವತ. ಆನೆಗೂ ಐರಾವತ ಅಂತ ಹೆಸರು ಬಂದದ್ದು ಅದಕ್ಕೆ. ಯಾಕೆಂದರೆ ಎಲ್ಲಿ ಸಂಪತ್ತಿದೆಯೋ ಅಲ್ಲಿ ಆನೆ ಇರೋದು. ಯಾಕಂದರೆ ಆನೆ ಸಾಕಲಿಕ್ಕೆ ನಮ್ಮ ಸುಮಾರು ಸಂಪತ್ತು ಖಾಲಿ ಆಗುತ್ತೆ. ಸಂಪತ್ತಿಲ್ಲದೆ ಆನೆ ಸಾಕಿರುವ ನಮ್ಮ ಸಂಪಾದನೆಯಲ್ಲಿ ಆನೆ ಸಾಕ್ಲಿಕ್ಕೆ ಬರುತ್ತಾ? ಅದರಿಂದ ಆನೆ ಸಾಕುವವರಿಂದ ಲೋಕದಲ್ಲಿ ಹೆಸರೇ ಗಜಾಂತ ಸಂಪತ್ತು ಅಂತ. ಶ್ರೀಮಂತಿಕೆಯ ದೊಡ್ಡ ಲಕ್ಷಣ ಏನು ಅಂದರೆ, ಈಗ ಎಷ್ಟು ಕಾರಿದೆ ಅಂತ, ಎಷ್ಟು ಮಹಡಿಯ ಮನೆ ಇದೆ, ಎಷ್ಟು ಕಾರಿದೆ ಅಂತ. ಹಿಂದೆ ಹಾಗಲ್ಲ. ಎಷ್ಟು ಶ್ರೀಮಂತರು ಅಂದರೆ ಎಷ್ಟು ಆನೆ ಇದೆ ಅವ್ರ ಮನೆಯಲ್ಲಿ. ಆನೆ ಅಂದರೆ ಶ್ರೀಮಂತರು. ಯಾಕೆಂದರೆ ವಾಹನ, ಶ್ರೀಮಂತರ ವಾಹನ ಆನೆ. ಅದಕ್ಕಿಂತ ಕಮ್ಮಿ ಶ್ರೀಮಂತರ ವಾಹನ ಕುದುರೆ. ಅದಕ್ಕಿಂತ ಕಮ್ಮಿ ಶ್ರೀಮಂತರ ವಾಹನ ಎತ್ತಿನ ಗಾಡಿ. ಇದು ವಾಹನಗಳಲ್ಲಿ ಆನೆಯ ಮೇಲೆ ಕೂತು ಹೋಗುವುದು ಅಂದರೆ ಭಾರಿ ಬರಮ, ಶ್ರೀಮಂತರು ಅಂತ ಅರ್ಥ. ಆದ್ದರಿಂದ ಅದು ಐರಾ ಅಂದರೆ ಸಂಪತ್ತು. ಸಂಪತ್ತು ಕೊಡುವಂಥದ್ದು ಶ್ರೀಮಂತರ ಸೊತ್ತು. ಆದ್ದರಿಂದ ಆನೆಯನ್ನು ಐರಾವತ ಅಂತ. ಮೂಲತಃ ಇಂದ್ರ ಇಡೀ 3 ಲೋಕದ ಸಂಪತ್ತಿನ ಒಡೆಯ. ಅಂಥ ಸಂಪತ್ತು ಬಂದದ್ದು ಅವನಿಗೆ ಐರಾವತ ಬಂದದ್ರಿಂದ. ಮೊದಲು ಸಂಪತ್ತೆಲ್ಲ ಹೋಗಿತ್ತು, ಅದಕ್ಕೆ ಸಮುದ್ರ ಮಥನ ಬಂತು. ಹಾಗಾಗಿ ಐರಾವತ ಅಂತ ಆನೆ ಕರೆದರು. ಸಂಪತ್ತಿನ ಒಡತಿಯಾದ ಲಕ್ಷ್ಮಿಯ ಒಡೆಯ ನಾನಾದ್ರಿಂದ ನಿಜವಾಗಿ ಐರಾವತ ನಾನು. ಆಮೇಲೆ ಈ ಬೇಕಾಗಿರತ ಕಾಲ ನರಾಣಾಂಚ ನರಾಧಿಪಂ. ಮನುಷ್ಯರಲ್ಲಿ ಕುದುರೆಗಳಲ್ಲಿ ಶ್ರೇಷ್ಠ ಐರಾವತ, ಉಚ್ಚೈಶ್ರವಸ್ಸು. ಆನೆಗಳಲ್ಲಿ ಶ್ರೇಷ್ಠ ಐರಾವತ. ದೇವತೆಗಳಲ್ಲಿ ಶ್ರೇಷ್ಠ ಇಂದ್ರ ಅಂತ ಹೇಳಿದ್ದೀರಿ. ನಿಜವಾಗಿ ಇಂದ್ರ ಅಲ್ಲ, ಅದು ವಿವಕ್ಷಾ ಭೇದನ. ಅದ್ರ ಬಗ್ಗೆ ಮತ್ತೆ ಸ್ವಲ್ಪ ನಾವು ನೋಡೋಣ ಇನ್ನೊಂದು ದಿವಸ. ಇಂದ್ರನಿಗಿಂತ ದೊಡ್ಡ ದೇವತೆಗಳಿದ್ದಾರೆ. ಗರುಡ ಶೇಷರುದ್ರರು ಇದ್ದಾರೆ, ಬ್ರಹ್ಮವಾಯುಗಳಿದ್ದಾರೆ. ಆದರೆ ದೇವತೆಗಳಲ್ಲಿ ಇಂದ್ರ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಯಾಕೆ ಹೇಳಿದ ಅನ್ನೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದರೆ ಕೃಷ್ಣ ಯಾಕೆ ಹೇಳಿದ ಅನ್ನೋದು ಸ್ಪಷ್ಟ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ಮನುಷ್ಯರಲ್ಲಿ ಶ್ರೇಷ್ಠ ಯಾರು?
ನರಾಣಾಂಚ ನರಾಧಿಪಂ. ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತಂದರೆ ನರಾಧಿಪ. ಇಡೀ ದೇಶವನ್ನು ಆಳುವಂಥ ಶಕ್ತಿ ಕೆಲವರಿಗಿರುತ್ತೆ. ಅವರು ಜನಾಂಗದ ಒಡೆಯರಾಗಿ ನಿಲ್ತಾರೆ. ಇಡೀ ನರಕುಲಕ್ಕೆ ಮನುಕುಲಕ್ಕೆ ನಾಯಕರಾಗಿ ನಿಲ್ತಾರಲ್ಲ, ಆ ನೇತಾರರು ನಾಯಕರು. ಅಂತಹ ನಾಯಕತ್ವ ಒಬ್ಬ ಪಾಲಕಿಯಲ್ಲಿ ಕೂಡುವುದೇನೋ 4 ಜನ ಹೊರುವುದೇನೋ. ಅವನನ್ನು ಶ್ರೀಮಂತರಿಗೆ ಮಾತ್ರ ದಕ್ಕೋದು, ಬಡವರು ಬದುಕಿದ್ದಾಗ ಹೊರೋಲ್ಲ, ಸತ್ತ ಮೇಲೆ ಹೊರತಾರೆ. ಶ್ರೀಮಂತನ ಬದುಕಿದ್ದಾಗ 4 ಜನ ಹೊತ್ಕೊಂಡು ಹೋಗ್ತಾರೆ. ಪಾಲಕಿಯಲ್ಲಿ ಕೂಡಿಸಿ 4 ಜನ ಹೊತ್ಕೊಂಡು ಹೋಗೋದೇ ಸಂಭ್ರಮವೋ ಸಂಭ್ರಮ. ಏನಾಯ್ತು, ನಿನ್ನೆ ಹುಷಾರಿದ್ರು, ಇವತ್ತೇನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳೋ ಹಾಗಿಲ್ಲ. ಅವ್ರು ಹುಷಾರಿದ್ದಾಗಲೂ ಹೊತ್ಕೊಂಡೇ ಹೋಗ್ಬೇಕು ಅವರನ್ನು. ಸರಿ, ಆಗ ಪೋಷ್ಯೋನ್ಯ ಪೋಷಕ ಕೂತಃ ಧನಭಾವ ಭಾವತಶ್ಚೇತ್ ಕಿಂ ತತ್ರಾಪಿ ನಿಯಾಮಕಂ. ವಾದಿರಾಜರು ಯುಕ್ತಿ ಮಲ್ಲಿಕಾದಲ್ಲಿ ಪ್ರಶ್ನೆ ಕೇಳ್ತಾರೆ. ಅಲ್ಲಪ್ಪ, ಯದ್ಯದೃಷ್ಟಂ ನ ಚೇತ್ ತರ್ಹಿ ಪೋಷ್ಯೋನ್ಯ ಪೋಷಕ ಕೂತಃ. ಒಬ್ಬ ಪಾಲಿಕೆ ಮೇಲೆ ಕೂಡುವುದೇನು, ಅಡಿಯಲ್ಲಿ ಒಬ್ಬ ಪಾಲಿಕೆ ಹೊರುವುದೇನು? ಅದೃಷ್ಟ ಪುಣ್ಯ ಪಾಪ ಏನು ಇಲ್ಲ ಅಂದರೆ ಅವನು ಯಾಕೆ ಮೇಲೆ ಕೂತ, ಇವನು ಯಾಕೆ ಅಡಿಯಲ್ಲಿ ಹೊತ್ತ? ಅವನು ಹೇಳೋದು, ಎಲ್ಲರೂ ಸಮಾನ, ನಮ್ಮದು ಸೋಷಿಯಲಿಸಮ್, ಆದ್ದರಿಂದ ನೀನು ಕೆಳಗೆ ನಾವು ಕೂತ್ಕೊಳ್ತೇವೆ, ನಾನು ಹೊತ್ಕೊಂಡು ಹೋಗು ಅಂದರೆ ಅರೆಸ್ಟ್ ಮಾಡಿ ಒಳಗಿಡ್ತಾರೆ ಅಷ್ಟೇ. ಹಾಗೆ ಏನದು ಒಬ್ಬ ಪಲ್ಲಕ್ಕಿಯ ಮೇಲೆ ಕೂಡುವುದು ಅಂದ್ರೆ ಏನು? ಅಲ್ಲಪ್ಪ, ಅವನ ಹತ್ರ ದುಡ್ಡು ಉಂಟು, ಇವನ ಹತ್ರ ಇಲ್ಲ, ದುಡ್ಡಿದ್ದೋ ಹೊರಿಸ್ಕೊಂಡ, ದುಡ್ಡು ಇಲ್ಲದೋ ಹೊತ್ತ. ಅವನ ದುಡ್ಡು ಯಾಕೆ ಇದೆ, ಅವನು ದುಡ್ಡು ಯಾಕಿಲ್ಲ? ಅದಕ್ಕೆ ಎಲ್ಲಿ ಅವನದು ದುಡ್ಡು ಯಾಕೆ ಬಂತು? ಅವನು ಶ್ರೀಮಂತ ಯಾಕಾದ, ಇವನು ಬಡವ ಯಾಕಾದ? ಅಂದರೆ ಈ 10 ನೂರಾರು ಜನವನ್ನ, ಒಂದು ದೇಶದ ಜನಾಂಗವನ್ನ ಆಳುವ ಶಕ್ತಿ ಒಬ್ಬನಿಗೆ ಕೊಡ್ತಾನೆ ಭಗವಂತ. ಉಳಿದವರೆಲ್ಲ ಅವನು ಆಳುವುದನ್ನು ಒಪ್ಪಿಕೊಂಡು ಅವನಿಗೆ ಕೆನ್ನೆ ತಟ್ಟಿ ನಡ್ಕೋತಾರಲ್ಲ. ಈ ಇಡೀ ಜನಾಂಗವನ್ನು ಆಳುವ ನಾಯಕತ್ವ ಅನ್ನತಕ್ಕಂಥದ್ದು ಎಲ್ಲಿಂದ ಬಂತು? ನಾನು ಒಳಕೂತು ಮಾಡಿದರೆ ಉಂಟು, ಇಲ್ಲದಿದ್ರೆ ಈಗ ವೇನನಿಗೆ ಅಂಥ ಶಕ್ತಿ ಕೊಟ್ಟೆ ನಾನು. ವೇನ ಅನ್ನುವ ರಾಜ ನಾಯಕ ಆದ. ಆದರೆ ಅವನು ನಾಯಕನಾದ ತಕ್ಷಣ ಏನು ಮಾಡಿದ? ಜನಾಂಗವನ್ನು ಶೋಷಣೆ ಮಾಡಿದ. ನೀವು ಯಾವ ದೇವಸ್ಥಾನಗಳಲ್ಲಿಯೂ ದೇವರ ಪೂಜೆ ಮಾಡತಕ್ಕದ್ದಲ್ಲ, ನಾನೇ ನಿಮಗೆ ದೇವರು ಅಂತ ಘೋಷಣೆ ಮಾಡಿದ. ಬಹಳ ಧೂರ್ತತನ ಮಾಡಿದ. ಎಲ್ಲಿ ಯಾರು ಜನರ ಹಿತಚಿಂತನೆ ಮಾಡಲಿಲ್ಲ, ತಾನು ಅಂತಃಪುರದಲ್ಲಿ ಕೂತು ಆರಾಮ ಐಷಾರಾಮ ಜೀವನ ಮಾಡಿದ. ಜನಗಳು ದುಃಖ ತೋಡಿಕೊಳ್ಳಿಕ್ಕೆ ಬಂದರೆ ಭೇಟಿಯೇ ಕೊಡಲಿಲ್ಲ. ಏನು ಮಾಡಿದ? ವಿಡ್ರಾ ಮಾಡಿದ ಭಗವಂತ ಅವನಿಗೆ ಕೊಟ್ಟಂಥ ಆ ಒಳಗೆ ವಿಭೂತಿ ರೂಪವನ್ನು. ಋಷಿಗಳು ಬಂದು ಶಾಪ ಕೊಟ್ಟು ಹುಂಕಾರದಿಂದ ಅವನು ಕೊಂದೇ ಬಿಟ್ಟು. ಹಾಗಾಗಿ ಭಗವಂತ ಅವನಿಗೆ ಇಡೀ ಜನಾಂಗದ ಜನಪ್ರಿಯತೆ ಕೊಟ್ಟರೆ ನಾಯಕ. ನಾಳೆ ಅವನ ಜನಪ್ರಿಯತೆ ಹೋದರೆ ಇಳಿಬೇಕು. ಅದರಿಂದ ಅದು ನಿನ್ನ ವೈಯಕ್ತಿಕ ಅಲ್ಲ. ಒಂದು ದಿವಸ ನೀನು ಜನ ನಿನ್ನನ್ನು ಎತ್ತಿ ಕಟ್ಟಿ ನಿನ್ನನ್ನು ನಾಯಕ ಅಂತ ತಲೆಯಲ್ಲಿ ಹೊತ್ಕೋಬೋದು. ಒಂದು ದಿವಸ ತಲೆಯಲ್ಲಿ ಹೊತ್ಕೊಂಡವನು ಹೊತ್ತು ಹಾಕ್ಬೋದು. ಎಲ್ಲಿ ಯಾವುದೂ ನಿನ್ನ ಕೈಯಲ್ಲಿಲ್ಲ. ನೀನು ಪ್ರಯತ್ನ ಮಾಡಿಯೂ ನಾಯಕನಾಗದೆ ಹೋಗ್ಬೋದು. ಏನೂ ಮಾಡಿದೆ ಅನಾಯಾಸವಾಗಿ ಜನರು ನಿನ್ನನ್ನು ನಾಯಕ ಅಂತ ಆರಿಸಿ ಹೊಗಳಬಹುದು. ಎಲ್ಲ ನಿನಗೆ ನಾಯಕತ್ವದ ಗುಣವನ್ನು ಕೊಟ್ಟು ಒಳಗೆ ನಾನು ಕೂತು ನಾಯಕನಾಗಿ ಕೂತರೆ ನೀನು ಜನಾಧಿಪ. ಇಲ್ಲದೇ ಇದ್ದರೆ ನೀನು ಕೂಡ ಪೊರಕೆ ಹಿಡ್ಕೊಂಡು ಅವರೊಟ್ಟಿಗೆ ಕೆಲಸ ಕೂಲಿ ಮಾಡಬೇಕಷ್ಟೆ. ಅದರಿಂದ ಯಾರೂ ನಾಯಕರಲ್ಲ. ಆದರೆ ಯಾರಲ್ಲಿ ನಾಯಕತ್ವದ ಒಂದು ವಿಭೂತಿಯನ್ನು ತುಂಬಿ ನಾನು ಒಳಗೆ ಅವನ ಸುಕೃತದ ಪರಿಪಾಕದಿಂದ ಅವನಲ್ಲಿ ನಾನು ವಿಭೂತಿ ರೂಪದಲ್ಲಿ ನಿಲ್ತೇನೆ, ಅವರು ನರಾಧಿಪ. ಎಲ್ಲ ನರರಿಗೆ ಜೀವಜಾತಿಗೆ ಅಧಿಪನಾದ್ದರಿಂದ ಅದು ಭಗವಂತನ ಮೂಲಭೂತವಾದ ಅರ್ಥ. ಹೀಗೆ ಯುದ್ಧಕ್ಕೆ ಸಂಬಂಧಪಟ್ಟಂಥ, ಕ್ಷಾತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾ ಮುಂದೆ ಇನ್ನು ಯುದ್ಧದಲ್ಲೇ ಬಳಸಿ ಇನ್ನು ಯುದ್ಧದಲ್ಲೇ ಬಳಸಿ ಇನ್ನು ಯುದ್ಧದಲ್ಲೇ ಬಳಸಿ ಇನ್ನು ಯುದ್ಧದಲ್ಲೇ ಬಳಸಿ ಇನ್ನು ಯುದ್ಧದಲ್ಲೇ ಬಳಸಿ